ಈಗ 3-4 ತಿಂಗಳಿಂದ ನೋಡ್ತಿದ್ದೀನಿ. ಏನು ಮಾಡ್ಕೊಂಡಿರೋದವ? ನಮ್ಮ ಮನೆಯವ್ರ ರೈತರ್ರಿ, ನಾವು ಹೌಸ್ ವೈಫ್ ರೀ. ಹೌಸ್ ವೈಫ್. ಹಾಂ ರೀ. ಆಗ್ಲವ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿರೋದು ಅಂದ್ರಿ? 3-4 ತಿಂಗಳು ಆಯ್ತು ರೀ. 3-4 ತಿಂಗಳು. ಹಾಂ. ಆಯ್ತು. ಏನಾದರೂ ಹೇಳೋದಿದೆಯಾ? ಹೌದ್ರಿ. ಹೇಳವ, ಏನು ಹೇಳಬೇಕು? ನಮ್ಮ ಮನೆಯವ್ರ ಬಗ್ಗೆ ಹೇಳ್ಬೇಕಾಗಿತ್ರಿ. ನಿಮ್ಮ ಮನೆಯವ್ರ ಪಕ್ಕದಲ್ಲೇ ಇದ್ದಾರಾ? ಇದ್ದಾರ್ರಿ, ಅಲ್ಲಿ ಹೊರಗಾರ್ರಿ, ನಾವು ಮನೆ ಒಳಗಿವ್ರಿ. ಕೇಳಿದ ಅವ್ರ ಮುಂದೆನೇ ಹೇಳಬೇಕು, ಕೇಳಿಸ್ಕೊಬೇಕಲ್ಲ ಅವರು. ಹಂಗೆ ಹೇಳಕ್ಕಲ್ವಾ? ಇಲ್ರಿ, ಹಂಗೆ ಹೇಳೋದೇನಿಲ್ರಿ. ಅವ್ರು ಕೂಡ ಅವ್ರಿಗೆ ಹೇಳ್ಬೇಕ್ರಿ ನೀವು ಸಮಾಧಾನ. ಅವ್ರು ಬಾಳ ಸಿಟ್ಟು ಸಿಡಿ ಆಗಕತ್ತಾರ್ರಿ. ಅಂದ್ರೆ ಸಿಟ್ಟು ಅನ್ನೋದಷ್ಟೇ ಸಮಸ್ಯೆನ ಅಥವಾ ಅವ್ರದ್ದು ಇನ್ನೇನಾದ್ರೂ ಕತೆ ಇದೆಯಾ? ಏನಿಲ್ಲ ರೀ, ನಾವೆಲ್ಲ ಚಲೋನೇ ಇದೀವಿ. ಮದ್ವೆ ಆಗಿ ಜೋರ ಮಾತಾಡ್ಬೇಕು, ಇಲ್ಲ ಕರೆ ಕಟ್ಟಾಗ್ಬಿಡುತ್ತೆ. ಹಲೋ. ಹೆಂಗ್ ಜೋರ ಮಾತಾಡ್ಬೇಕು? ಹಲೋ. ಹೇಳುವ. ಮದ್ವೆ ಆಗಿ 15 ವರ್ಷ ಆಯ್ತ್ರಿ. 2 ಮಕ್ಳಿದಾರ್ರಿ. ಬಾಳ ಚಲೋ ಇದೀವ್ರಿ ನಾವು. ಈಗ ಸ್ವಲ್ಪ ಅವರು ನಮ್ಗ ಲಾಸ್ ಬಂದದ್ರಿಂದ 3 ವರ್ಷ ಆಯ್ತ್ರಿ. ಬೆಳೆ ಎಲ್ಲ ಏನಿರ್ಲಾರ್ದ ನಮ್ಗ. ಬೆಳೆ ಬಂದ ಏನ್ ಬೆಳೆ ಬೆಳೆಯೋದವ ನೀವು? ಮೆಣಸಿನ್ಕಾಯಿ, ಹತ್ತಿ ಬೆಳಿತೀವ್ರಿ. ಓಕೆ. ಅದು ಬೆಳೆ ಹಂಗ ಇದಾಗಿ ಅವ್ರು ಏನ್ ಮನ್ಸಿಗೆ ಏನ್ ಮಾಡ್ಯಾರ ಏನ್ರಿ. ಅಲ್ಲ, ಬೆಳೆ ನಾಶವಾಗ್ಲಿ ಕಾರಣ ಏನು? ಮಳೆನಾ ಅಥವಾ ಏನು ಅಂತ? ಬೆಳೆ ಬಂದಾಗ ರೇಟ್ ಇಲ್ಲ ರೀ, ರೇಟ್ ಇದ್ದಾಗ ನಮ್ಗ ಬೆಳೆ ಇಲ್ಲ ರೀ. ಅಂದ್ರೆ ನಿಮ್ಮ ಜೀವನಕ್ಕೆ ನೀವು ಆಶ್ರಯಿಸಿರುವುದೇ ಆ ಬೆಳೆನಾ ಅಥವಾ ಅದ್ರ ಹೊರತಾಗಿ ಏನಾದ್ರು ದನಕರುಗಳನ್ನ ಸಾಕೋದಿದೆಯಾ? ಏನಿಲ್ಲ ರೀ, ಅದೊಂದು ಬಿಟ್ಟು ನಮ್ದು ಏನಿಲ್ಲ ರೀ ಬ್ಯಾರೆ. ಓ ಹೌದಾ? ಅಂದ್ರೆ ನಿಮ್ ಪೂರ್ವಜರೆಲ್ಲ ಇದನ್ನೇ ಬೆಳ್ಕೊಂಡು ಬಂದಿರೋದು? ಹಾ ರೀ. ಆಯ್ತು. ಅವ್ರು ಆನ್ಲೈನ್ ಗೇಮ್ನಾಗ ರೊಕ್ಕ ಕಳ್ಕೊಂಡಾರ್ರಿ, ಸಾಲ ಬಾಳ ಆಗ್ಯದ್ರಿ. ಅವ್ರು ನಾವ್ ಏನನ್ನ ಹೇಳಕ್ ಹೋದ್ರೆ ಸಿಡಿ ಪಿಡಿ ಆತಾರ್ರಿ. ಯಾರಿಗ ಏನ್ ಹೇಳ್ಬೇಡ ಅಂತಾರ್ರಿ. ನಾನ್ ಎಷ್ಟಂತ ಒಳಗೆ ಹೋಗ್ಬೇಕ್ರಿ ನಾನು. ಎಷ್ಟು ಸಾಲ ಮಾಡ್ಕೊಂಡಾರವ? ಈಗ ಬಾಳ ಆಗ್ಯದ್ರಿ. ಬಾಳ ಅಂದ್ರೆ 50-60 ಲಕ್ಷ ಮ್ಯಾಗನೇ ಆಗ್ಯದ್ರಿ. 50-60 ಲಕ್ಷ? ಅಲ್ಲ, ನಿಮ್ಮ ವರ್ಷದ ದುಡಿಮೆ ಎಷ್ಟಿದೆ ಅಂದಾಜು? ನಮ್ ದುಡಿಮೆ ಏನಷ್ಟು ಇಲ್ಲ ರೀ. ನಮ್ಗ ಒಟ್ಟಿಗೆ ಬಟ್ಟಿಗೆ ನಮ್ ಜೀವನಕ್ಕಷ್ಟೇ ಆಗ್ತದ್ರಿ. 2 ಮಕ್ಳು ಸ್ಕೂಲು ರೀ, ಹಂಗ ಎಲ್ಲ ಅದಕ್ಕೆ ಆಗ್ತದ್ರಿ ನಮ್ಗ. ಅಲ್ಲವಾ, 50-60 ಲಕ್ಷ ಅಂದ್ರೆ ಇದೇನು 1 ವರ್ಷಕ್ಕಾಗಿರೋದು ಅಥವಾ ಏನ ಹುಡ್ದಾಗ್ಲಿಂದ ಆಡ್ಕೊಂಬಂದಿರ್ಬೇಕಂಗಾರೆ? ಇಲ್ಲ ರೀ, 3 ವರ್ಷಲಿಂತ ಆಗ್ಯದ ನೋಡ್ರಿ. ಈಗ 2 ವರ್ಷ 3 ವರ್ಷಲಿಂತ ಆಗ್ಯದ ನೋಡ್ರಿ. ಮೊದ್ಲ ಬಾಳ ಚಲೋ ಇದ್ದೀವ್ರಿ ನಾವು. ಅಂದ್ರೆ ಕರೋನಾ ಬಂದಾಗ ಶುರುವಾಗಿರೋದು? ಇಲ್ಲ ರೀ, ಈಗ 3 ವರ್ಷ ಆಯ್ತ್ರಿ. ಕೊರೋನಾ ಬಂದ್ ಹೋದ್ಮೇಕ್ರಿ. ಆಯ್ತು, ಕರೋನಾ ಹೋಯ್ತು. ಇವರು ಈ ಬೆಟ್ಟಿಂಗ್ ಆಡೋದನ್ನು 3 ವರ್ಷದ ಹಿಂದೆಯಿಂದ ಶುರು ಮಾಡಿ ಈಗ ಒಂದ್ 50 ಲಕ್ಷ ಸಾಲ ಇದೆ. ಹೌದ್ರಿ. 50 ಲಕ್ಷ ಮ್ಯಾಗಾನೇ ಆದ್ರಿ. ಅಲ್ಲ, ಈ 50 ಲಕ್ಷ ಕೊಟ್ಟವನ್ ಯಾರು ಅಂತ? ಇಲ್ಲ ರೀ, ಈ ಗೊತ್ತಿದ್ದವ್ರು ಇವ್ರು ಬಾಳ ಚಲೋ ಹೆಸರು ಗಳಿಸ್ಕೊಂಡಾರ್ರಿ ಎಲ್ಲ. ಅಂದ್ರೆ ಕೇಳಿದ್ರೆ ಸಾಲ ಕೊಡುವಷ್ಟು? ಹಾ ರೀ. ಹೆಸರು ಗಳಿಸೋದು ಅಂದ್ರೆ ಹಿಂಗೆ, ಯಾವಾಗ ಕೇಳಿದ ತಕ್ಷಣ ಸಾಲ ಕೊಡ್ತಾರೋ ನಮ್ಗೆ ಹೆಸರು ಐತೆ ಅಂತ. ಅವರಷ್ಟು ಒಳ್ಳೆಯವರೇ ಯಾರಿಲ್ಲ ರೀ. ನಾವೇ ಎಲ್ಲಾ ಖುಷಿ ಪಟ್ಟಿವ್ರಿ ಇಂಥವ್ರು ಸಿಗಾಕ್ ನಾ ಪುಣ್ಯ ಮಾಡಿನಂತ. ಇವತ್ತಿನ ದಿನಲೇ ನನ್ನಷ್ಟು ತ್ರಾಸ ಪಟ್ಟವ್ರೇ ಇಲ್ಲ ಅನಿಸ್ತದ್ರಿ. ಎಂದೋ ಒಂದು ದಿನ ಈತನ್ ಪಡ್ಕೊಂಡಿರೋದ್ರ ಬಗ್ಗೆ ಖುಷಿನೂ ಇತ್ತು, ಇವತ್ತು ಅದರ 100 ಪಟ್ಟು ದುಃಖನೂ ಇದೆ. ದುಃಖನೂ ಇದೆ. ದಿನ ಈಗ 1 ವರ್ಷ ಆಯ್ತ್ರಿ, ನಾವ್ ಕಣ್ಣೀರ್ಲೆ ಕೈ ತೊಳೆಯಂಗ ಆಗ್ಯದ್ರಿ. ಇಬ್ರಿಗೆ ಏನ್ ಇದನ್ನೇ ಇಲ್ಲ ರೀ, ನೆಮ್ಮದಿನೇ ಇಲ್ಲ ರೀ ನಮ್ಗೆ. ಸರಿ, ನೀವು ಆಯ್ತು. ಈಗ ಮನೇಲಿ ಯಾರ್ಯಾರು ಇರೋದು ನೀವು? ನಾವು ನಮ್ಮ ಮನೆಯವರು ಅಷ್ಟೇ ರೀ. ನಮ್ಮ ಹುಡುಗರು ನಮ್ಮ ತಾಯಿಯವರು ಸ್ಕೂಲು ಮಾಡಿ ನಮ್ಮ ತಾಯಿಯವ್ರನ್ನ ಬಿಟ್ಟಿವ್ರಿ ಅಲ್ಲಿ. ಎಷ್ಟು ಜನ ಮಕ್ಕಳು ನಿಮಗೆ? 2 ಮಕ್ಕಳ್ರಿ. ಅವರು ನಿಮ್ಮ ತವರು ಮನೆಯಲ್ಲಿ ಇದ್ದಾರೆ ಅಂದ್ರೆ ನಿಮ್ಮ ಅಮ್ಮವ್ರ ಜೊತೆ ಇದ್ದಾರೆ? ನಮ್ಮ ಅಮ್ಮನ ಜೊತೆ. ಅವ್ರನ್ನ ಯಾಕೆ ನಿಮ್ ಜೊತೆ ಇಟ್ಕೊಂಡಿಲ್ಲ ಒಬ್ಬರನ್ನಾದ್ರು? ಇಲ್ಲ ರೀ, ನಾವು ಓಕೆ ಅಂತ ಬಂದ್ಕಂತ ಇರ್ತೀವ್ರಿ ಅಲ್ಲಿಗೆ. ಇದು ಸ್ಕೂಲಾಗ ಮಾಡಿ ಈಗ ಹುಟ್ಟಿಸಿರೋ 2 ಮಕ್ಳನ್ನ ಒಂದಾದ್ರೂ ಹುಟ್ಟು ಮನೆಯಲ್ಲಿ ಬೆಳಿಬೇಕು ಅಂತ ಅನ್ಸ್ಲಿಲ್ವಾ? ಇದ್ರಿ, ಇಷ್ಟು ದಿನ ಇಲ್ಲೇ ಸ್ಕೂಲ್ ಇತ್ರಿ. ನಮ್ದು ಹಳ್ಳಿ ರೀ, ಇಲ್ಲಿ ಸ್ಕೂಲ್ ಇಲ್ಲ ರೀ. ಈ ಸ್ಕೂಲು ಇನ್ನೊಂದು ಈಗ 2 ವರ್ಷ ಆಯ್ತ್ರಿ ಅಲ್ಲೇ ಆರ್ರಿ. ಓಕೆ. ಆಯ್ತು. ಬಟ್ ಈ ಗಂಡನಿಗೆ ಸಾಲ ಕೊಟ್ಟಿರೋರು ಬಂದು ಕೇಳಲ್ವಾ? ಕೇಳ್ತಾರ್ರಿ, ಹೆಂಗ್ ಸುಮ್ನೆ ಇರ್ತಾರ್ರಿ? ಯಾರಾದ್ರೂ ಏನ್ ಕೊಟ್ರಿ ಕೇಳ್ತಾರ್ರಿ. ಏನಂತಾರ ನಿಮ್ ಗಂಡ? ಏನಂತಾರ್ರಿ, ಈಗ ಕೊಡ್ಬೇಕ್ ಕೊಡಮ್ ಅಂತ ಹೇಳ್ತಾರ್ರಿ. ಅವ್ರಿಗೆ ನಾ
ಯಾರಿಗ್ ಹೇಳ್ಬೇಡ ಅಂತಾರ್ರಿ ಅವ್ರ ಮನೆಯವ್ರ ಅಕ್ಕ ತಂಗಿದವ್ರಿಗೆ ಅವ್ರಿಗೆ ಇದ್ರ ಬಗ್ಗೆ ಏನ್ ಹೇಳ್ಬೇಡ ಅಂತಾರ್ರಿ. ನಾನ್ ಏನ್ ಮಾಡ್ಬೇಕು ಗೊತ್ತಾಗವಲ್ದ್ರಿ ನನಗ. ಅಲ್ಲಮ್ಮ 50-60 ಲಕ್ಷ ಒಬ್ಬ ಉದ್ಯಮಿ ವರ್ಷಾನ್ಗಟ್ಲೆ ಕೋಟಿ ಕೋಟಿ ದುಡಿಯೋನ್ಗೆ ಅಷ್ಟು ಸಾಲ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇದೇನಂದ್ರೆ ತುಂಡು ತುಂಡು ಸಾಲನ ಇದು? ಹಾ ರೀ, ಅವ್ರ ಹತ್ರ ಒಂಚೂರು, ಇವ್ರ ಹತ್ರ ಹಾ ಒಂಚೂರು, ಇವ್ರ ಹತ್ರ ಒಂಚೂರು. ಹೌದ್ರಿ, ಅವ್ರು ಏನನ ಹೇಳಿದ್ರೆ ಸಿಡಿ 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 ಬರೇ ಸಿಟ್ಟಿನಾಗಿರ್ತಾರ್ರಿ. ಆಯ್ತು ನನ್ಗೇನ್ ಆಯ್ತು ಸರಿ. ಈಗ ಸಾಲ ಮಾಡಿದ್ದಾನೆ, ಅದನ್ನು ತೀರಿಸ್ಲಿಕ್ಕೆ ಏನಾದರೂ ಒಂದು ಬಹಳ ಏನು ಪ್ರಾಮಾಣಿಕ ಪ್ರಯತ್ನ, ದುಡಿಮೆ ಎಲ್ಲ ಮಾಡ್ತಿದ್ದಾರ? ಮಾಡವಲ್ರಿ, ಅದೇ ನಂಬಿಕೆ ಇಲ್ಲ ರೀ ನನ್ಗ. ಅಲ್ಲವಾ, ಈಗ ಅಷ್ಟು ಸಾಲ ಮಾಡಿರೋರು ಅದನ್ನ ತೀರಿಸ್ಲಿಕ್ಕಾದ್ರೂ ದುಡಿಮೆ ಮಾಡೋ ಕಡೆ ಪ್ರಯತ್ನ ಮಾಡ್ತಿಲ್ವಾ? ಮಾಡ್ತಿಲ್ಲ ರೀ, ಅದು ಬಿಡಾಕೂನು ರೆಡಿ ಇಲ್ಲ ರೀ ಅವ್ರು. ಓ, ಇನ್ನೂ ಆಡ್ತಲೇ ಇದ್ದಾರಾ? ಎಷ್ಟು ಸಲ ಹೇಳಿದ್ರು ಬಿಟ್ಟಿವಿ ಅಂತ ಎಲ್ಲ ನಮ್ಮ ಮಕ್ಕಳ ಮ್ಯಾಗ ಆಣೆ ಅದು ಇದು ಎಲ್ಲಾ ಆಗ್ಯದ್ರಿ. ಆದ್ರೂ ಅವ್ರು ಮತ್ತೆ ಅದನ್ನೇ ಮಾಡಾಕತ್ತಾರ. ಬಟ್ ಇದು ಯಾವುದು ದೊಡ್ಡವ್ರಿಗೆ ನೀವು ತಿಳಿಸಿಲ್ಲ? ತಿಳಿಸಿಲ್ಲ ರೀ, ತಿಳಿಸ್ಲೇ ಏನ್ ಬೇಡ ರೀ, ನನ್ಗೇನ್ ಗೊತ್ತಾಗವಲ್ದ್ರಿ ಏನ್ ಮಾಡ್ಬೇಕಂತ. ಈಗ ತಿಳಿಸಿದ್ರೆ ಏನು ತಪ್ಪು ಅಂತ ಆತ ತಡಿತಾ ಇರೋದು? ಅಂದ್ರೆ ತಿಳಿಸಿದ್ರೆ ಏನು ಕಾರಣಕ್ಕೆ ತಿಳಿಸಬೇಡ ಅಂತ ಹೇಳ್ತಿರೋದು? ಅಂದ್ರೆ ಕೆಟ್ಟ ಹೆಸರು ಬರುತ್ತೆ ಅಂತಲ್ಲ? ಹಾ ರೀ ಅಂದ್ರೆ ಈಗ ಅವ್ರ ದೃಷ್ಟಿಲಿ ಕೆಟ್ಟ ಹೆಸರು ಇಲ್ಲ ಅಂತ? ಇಲ್ಲ ರೀ, ನಿನಗೆ ಮಾತ್ರ ಕೆಟ್ಟವ್ರು. ಯಾಕಂದ್ರೆ ನೀನು ಅದು ಅನುಭವಿಸೋಳಲ್ವನಮ್ಮ. ಹೌದ್ರಿ. ಬೇರೆಯವ್ರಿಗೆಲ್ಲ ದೇವ್ರಂತ ಮನುಷ್ಯ. ಹೌದ್ರಿ. ಸರಿ, ಇದನ್ನ ಮಾಡ್ಕೊಂಡಿದ್ಯಲ್ಲಪ್ಪ, ಹೆಂಗ್ ತೀರಿಸ್ತೀಯ ಅಂತ ಕೇಳಿದಾಗ ಏನಂತಾರೆ? ಈಗ ಇನ್ನ ವರ್ಷ 6 ತಿಂಗಳ ಆಗ್ಲಿ, ಎಷ್ಟು ಜಲ್ದಿ ಅವಸರ ಮಾಡಿದ್ರೆ ಮುಟ್ಟುತ್ತದೇನು ಹಂಗ ಹಿಂಗ ಅಂತ ಹೇಳ್ತಾರ್ರಿ. ಅದನ್ನ ನಿನ್ಗೆ ಹೇಳೋದಲ್ಲ, ಸಾಲದವ್ರು ಬಂದಾಗ ಸಾಲದವ್ರಿಗೆ ಏನು ಹೇಳ್ತಾರೆ? ಅವ್ರು ಇನ್ನ ಕೇಳಿಲ್ಲ ರೀ ಯಾರು. ಅವ್ರೆಲ್ಲ ಗ್ಯಾರಂಟಿ ಆದಲ್ರಿ, ಎಷ್ಟೊತ್ತಿದ್ರು ಕೊಡ್ತಾರ ಅವ್ರ ಅಂತಂದ್ ಆದರಿ ಅವ್ರಿಗೆ. ಇವ್ರಷ್ಟು ನಂಬಿಕೆ ಗಳಿಸ್ಕೊಂಡ್ಬಿಟ್ಟಾರ್ರಿ ಅವ್ರಿಗೆ. ನಿಮ್ದು ಹೊಲ ಆಸ್ತಿ ಏನಾದ್ರು ಇದೆಯಾ? ನಮ್ದು ಏನಿಲ್ರಿ, 6 ಎಕರೆ ಹಂಗ ಆದರಿ. ಸರಿ, ಈ ಸಾಲ 50 ಲಕ್ಷ ಆದ್ಮೇಲೆ ನಿಮಗೆ ಗೊತ್ತಾಗಿದ್ದ ಅಥವಾ ಆರಂಭದಲ್ಲೇ ನಿಮಗೆ ಗೊತ್ತಿತ್ತ ಇಂಥದ್ದೇನೋ ಚಟಕ್ ಬಿದ್ದವ್ರೆ ಅಂತ? ಇಲ್ಲ ರೀ, ಈಗ ನನ್ಗೊಂದು 6 ತಿಂಗಳ ಆಯ್ತ್ರಿ ಗೊತ್ತಾಗಿ ಚಟಕ್ ಬಿದ್ದಾರಂತಂದ್. ಬಟ್ ಅಷ್ಟೊತ್ತಿಗೆ ಅವ್ರು ತುಂಬಾ ಸಾಲ ಮಾಡ್ಕೊಂಡಿದ್ರು. ಮಾಡಿಬಿಟ್ಟಾರ್ರಿ, ನನ್ಗೆ ಹೇಳಾರ್ದ ಮಾಡಿಬಿಟ್ಟಾರ ಎಲ್ಲ. ಬಟ್ 1 ರೂಪಾಯಿ ದುಡ್ದಿದ್ ನೀನು ದಾಖಲೆ ಇಲ್ಲ ಅಲ್ಲಿ? ಇಲ್ಲ ರೀ, ಬರೀ ಕಳ್ಕೊಂಡಿದ್ದೆ. ಹಾ ರೀ. ಈಗ ಅವರು ಹೇಳಬೇಡ ಅಂತಿದ್ದಾರೆ ಅಂತ ನೀವು ಇನ್ನೂ ಯಾರಿಗೂ ಹೇಳಿಲ್ವಾ? ಹೇಳಿಲ್ಲ ರೀ, ನಾನು ಹೇಳಲೆ ಏನ್ ಬೇಡ ರೀ, ನನ್ಗೇನ್ ನಿರ್ಧಾರ ನೀ ಯಾರಿಗಾನ ಹೇಳಿದ್ರೆ ನಾನು ಇದ್ರೂ ಇಲ್ದಂಗ ಹಂಗ ಹಿಂಗ ಅಂತಾರ್ರಿ. ನಾನು ಏನ್ ಮಾಡ್ಬೇಕು ಗೊತ್ತಾಗಲ್ರಿ. ಆಮೇಲೆ ಎಲ್ಲಾರು ನನ್ಗೆ ತಪ್ಪ ಅಂತಾರ್ರಿ, ಅವ್ರದ್ದು ಯಾರು ತಪ್ಪ ಅನ್ನಲ್ರಿ. ನಮ್ದೇ ಹೋಗ್ತದ್ರಿ, ಎಲ್ಲಾ ಹೋಗ್ತದ್ರಿ, ದುಡ್ಡುನು ಹೋಗ್ತದ್ರಿ, ನಾನ್ ಮತ್ತೆ ತಪ್ಪುನು ಹೊತ್ಕೋಬೇಕ್ರಿ ಅವ್ರಲಿಂತ. ಅಷ್ಟ ಅವ್ರ ಹೆಸರು ಗಳಿಸ್ಕೊಂಡ್ಬಿಟ್ಟಾರ್ರಿ. ನಾನ್ ಏನ್ ಮಾಡ್ಬೇಕಂತ ನನಗ್ ಧೈರ್ಯನೇ ಬರವಲ್ದ್ರಿ. ಈಶ್ವರ, ನಿಮ್ಮ ಅತ್ತೆ ಮಾವ ಅವರು? ಯಾರು ಇಲ್ಲ ರೀ, ನಮ್ಮ ಅತ್ತೆ ಮಾವನು ಇಲ್ಲ ರೀ, ನಮ್ ತಂದೆನೂ ಇಲ್ಲ ರೀ. ಓ, ತಾಯಿ ಒಬ್ಬರೇ ಇರೋದು ನಿಮಗೆ? ತಾಯಿ ಒಬ್ರೇ ಇರೋದ್ರಿ. ನಿಮ್ಮ ಅಣ್ಣ ತಮ್ಮದಿರು ಯಾರಾದ್ರು? ತಮ್ಮ ಚಿಕ್ಕವನಾನ್ರಿ. ಎಷ್ಟು ನಿಮ್ ಗಂಡನ ವಯಸ್ಸು ಎಷ್ಟವ? 40 ವರ್ಷ ಅವ್ರಿ. ಈಗ ಹೊರಗಡೆ ಹೇಳಿದ್ರೆ ಏನಾಗಬಹುದು ಅಂದ್ರೆ, ಮರ್ಯಾದೆ ಹೋಗೋದು ಅದೆಲ್ಲ ಬಿಟ್ಬಿಡು. ಯಾರಾದ್ರೂ ಕೂರಿಸಿ ಬುದ್ಧಿ ಹೇಳೋರು ಅಥವಾ ಆ ಬುದ್ಧಿ ಹೇಳಿದಾಗ ಈತ ಕೇಳುವಂತಹ ಯಾರು ದೊಡ್ಡವರು ಇದ್ದಾರೆ, ಕಣಪ್ಪ ನಾನು ಹೇಳ್ಬಿಟ್ರೆ ಹೊರಗಡೆಯವ್ರು ಯಾರಾದ್ರೂ ಸರಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆಯಾ ನಿನಗೆ? ಇಲ್ಲ ರೀ, ನಂಬಿಕೆ ಏನಿಲ್ಲ ರೀ. ಬಟ್ ಅಂದ್ರೆ ನಾಳೆ ಬರೋ ಯಾವ್ದಾದ್ರು ಒಂದು ಕಳಂಕಕ್ಕೆ ನಾನು ಹೊಣೆ ಆಗ್ಬೇಕಾಗುತ್ತೆ ಅನ್ನೋದೊಂದು ಭಯ ಅಷ್ಟೇ. ಹೌದ್ರಿ, ಭಯ ರೀ. ಅದ್ರ ಹೊರತಾಗಿ ಏನೋ ಇದನ್ನ ಹೇಳ್ಬಿಟ್ರೆ ಸರಿ ಹೋಗುತ್ತೆ ಅಂತ ಏನಿಲ್ಲ ರೀ. ಅದ್ರನ್ನ ಮತ್ತೆ ನಾನು ವಾಪಸ್ ತಗಕ್ ಆಗಲ್ಲಲ್ರಿ ಹೇಳಿದ್ಮ್ಯಾಗ. ಅದ್ರನ್ನ ಮತ್ತೆ ನಾನು ಹಂಗೆ ಸರಿ ಈಗಿದ್ದದ್ದು ಮಾಡಿ ಕೊಡಕ್ ಆಗಲ್ಲಲ್ರಿ ಅವ್ರಿಗೆ. ಏನ್ ಮಾಡ್ಕೊಡಕ್ಕಾಗಲ್ಲ? ಅವ್ರದ್ದು ವ್ಯಾಲ್ಯೂ ಈಗಿದ್ದಂಗ ಅವಾಗ ಇರಲ್ಲಲ್ರಿ ಅವ್ರದ್ದು. ಇದು ಹೆಂಗಾಗ್ಬಿಡ್ತು ಅಂದ್ರೆ, ನೀರಿಲ್ದಿದ್ ಕ್ಯಾನ್ ತಗೊಂಡು, ಕ್ಯಾನ್ ಎಷ್ಟು ಚೆನ್ನಾಗಿದ್ರು ತಗೊಂಡು ಏನ್ ಮಾಡ್ತೀಯವ ನೀನು? ಏನ್ರಿ? ಮಡಕೆ ನೀರಿದ್ರೆ ಚಂದ ಒಳಗಡೆ. ಹೌದ್ರಿ. ಮಡಕೆಯ ಉಪಯೋಗವನ್ನ ಸ್ವಯಂ ಅದರೊಳಗಿರೆ ಇರುವ ಪದಾರ್ಥದಿಂದ ಗುರುತಿಸಲಾಗುತ್ತೆ ಹೊರತು ಮಡಕೆಯ ಹೊರಗಿನ ಮರ್ಯಾದೆ ಬಣ್ಣದಿಂದ ಅಲ್ಲ. ಹೌದ್ರಿ.
ಓ ಮಡಕೆ ನೋಡ್ಲಿಕ್ಕೆ ಚೆನ್ನಾಗಿದೆ ಅನ್ನೋ ಕಾರಣ This call is now being recorded. ಕೇಳಿಸ್ಕೊಳ್ತಿದ್ಯಾ? ಕೇಳಿಸ್ಕೊಳ್ತಿದ್ದೀನಿ, ಹೇಳ್ರಿ. ಮಡಕೆಯ ಹೊರ ಬಣ್ಣವನ್ನು ನೋಡಿ ಯಾರು ಪ್ರೀತಿಸೋಲ್ಲ. ಆ ಮಡಕೆಯಲ್ಲಿ ನೀರಿಟ್ಟಾಗ ನೀರು ತಣ್ಣಗಾಗುತ್ತೆ ಅನ್ನೋ ಕಾರಣಕ್ಕೆ, ಅಥವಾ ಆ ಮಡಕೆಯಲ್ಲಿ ಏನೋ ಇಟ್ಟರೆ, ಒಂದೇನೋ ಪದಾರ್ಥ ಇಟ್ಟರೆ ಮಡಕೆ ಉಪಯೋಗಕ್ಕೆ ಬರುವುದು ಅಥವಾ ಮಡಕೆಯ ಬೆಲೆ ಹೆಚ್ಚಿಸೋದು ಮಡಕೆಯ ಒಳಗಡೆ ಇರುವ ಪದಾರ್ಥದಿಂದ ಹೊರತು ಮಡಕೆಗೆ ಸ್ವಯಂ ಎಷ್ಟೇ ಒಳ್ಳೆ ರೂಪ ಇದ್ರೂ ಕೂಡ ಒಳಗಿನ ಪದಾರ್ಥದಿಂದ ಮಡಕೆಯನ್ನು ಗುರುತಿಸಲ್ಪಡ್ತಾರೆ. ಹಂಗೆ ನಿನ್ನ ಗಂಡನ ಒಳಗಡೆ ಇಷ್ಟು ಏನೇನೋ ಗೊಂದಲಗಳು, ಇಷ್ಟೊಂದು ಸಾಲಗಳು, ಇಷ್ಟೊಂದು ಅಪಭ್ರಂಶಗಳನ್ನು ಇಟ್ಟುಕೊಂಡು ಹೊರಗಡೆ ಮರ್ಯಾದೆ ತಂಡು ಏನು ಮಾಡ್ತೀವ ನೀನು? ಉಕಡಪ್ಪ ನನ್ನ ಗಂಡ ರಾಜ್ಕುಮಾರ ಅಂತ ಎಲ್ಲರಿಗೂ ಗೊತ್ತು, ಒಳಗಡೆ ಎಲ್ಲ ಕೆಟ್ಟ ಇದಾಗಿ ಹೋಗಿದೆ ಅಂತ ಗೊತ್ತು, ಏನು ಮಾಡ್ತೀವಿ ಅದನ್ನು ತಾಂಡು? ಅಂದ್ರೆ ಅದು ಹೆಂಗೆ ಅಂದರೆ, ಒಳಗಡೆ ಮೈಯೆಲ್ಲ ಕಜ್ಜಿ ಹತ್ತಿದ್ರು ಕೂಡ ಹೊರಗಡೆ ಚೆನ್ನಾಗಿರೋ ಬಟ್ಟೆ ಇಕ್ಕೊಂಡಂಗೆ ಒಳಗಡೆ ಕಡಿತಾ ಇರ್ತತೆ, ಕೆರ್ಕತಾ ಇರ್ತೀವಿ, ರಕ್ತ ಬರ್ತಾ ಇರುತ್ತೆ, ಕಿವ ಆಗಿರುತ್ತೆ, ಬಟ್ ಹೊರಗಡೆ ಮಾತ್ರ ಚಂದದ ಬಟ್ಟೆ ಇಟ್ಟುಕೊಂಡಾಗ ಲೋಕದ ಕಣ್ಣಿಗೆ ನಿನ್ನ ಒಳಗಿನ ಗಾಯ ಕಾಣದೇ ಇರ್ಬೋದು, ಬಟ್ ಅನುಭವಿಸೋಳು ನಿನಗೆ ಗೊತ್ತಿರುತ್ತಲ್ಲ. ಹೌದ್ರಿ. ಇಲ್ಲಿ ನಿನ್ನ ಗಂಡನ ಅವನತಿ ನೀನು ಎಷ್ಟು ಇದನ್ನು ಮುಚ್ಚಿಡ್ತೀಯೋ ಅಷ್ಟು ಆತ ಅವನತಿ ಇನ್ನು ಪಾತಾಳಕ್ಕೆ ಹೋಗ್ತಾನೆ ಇರ್ತಾನೆ, ಹೌದಲ್ಲವಾ? ಹೌದ್ರಿ. ಸರಿ, ನೀನು ಮುಚ್ಚಿಡುವುದರಿಂದ ಆತ ಆ ಚಟವನ್ನು ಬಿಟ್ಟು ಗೌರವಾನ್ವಿತವಾಗಿ ದುಡ್ದು ಅಷ್ಟೆಷ್ಟು ತೀರಿಸ್ತಾ ಬರ್ತಾ ಇದ್ದಾನಪ್ಪ. ಈಗ ನಾನು ಹೇಳದೇ ಇರೋದ್ರಿಂದ ಆತ ತೀರಿಸೋ ಕಡೆ ಪ್ರಯತ್ನ ಮಾಡ್ತಿದ್ದಾನೆ, ಹಾಗಾಗಿ ನಾನು ಅವನ ಮರ್ಯಾದೆ ತೆಗೆಯೋದು ಬೇಡ ಅಂದರೆ ಹೇಳೋದು ಬೇಡ, ಆಯಿತು. ಹೌದ್ರಿ. ಬಟ್ ಇಲ್ಲಿ ನೀನು ಹೇಳದೆ ಹೋದ್ರು ವ್ಯತ್ಯಾಸ ಏನೂ ಇಲ್ಲ. ಅಡೇಪ್ಪ ನೀನು ಹೇಳ್ಬಿಟ್ರೆ ಇವನು ಸಾಲ ತೀರಿಸೋದು ನಿಲ್ಲಿಸ್ಬಿಡ್ತಾನೆ ಅಂತ ಏನಿಲ್ಲ, ಅಲ್ಲಿ ತೀರ್ಸೋಕೆ ಪ್ರಯತ್ನನೇ ಮಾಡ್ತಿಲ್ವಲ್ಲ. ಮಾಡ್ತಿಲ್ಲ ನೋಡವಾ, ಅಂತಿಮವಾಗಿ ಆತ ಎಡವಟ್ಟು ಮಾಡಿಕೊಂಡು ಆತ ಸಾಲಗಾರನಾಗಿ ಆತ ನಾಳೆ ಬೀದಿಗೆ ಬಂದಾಗ ಹೆಂಡತಿ ಆಗಿರೋ ಕಾರಣಕ್ಕೆ ಅದರ ಫಲವನ್ನ ಅಥವಾ ಬೀದಿಗೆ ನೀನು ಬರಬೇಕು. ಹೌದ್ರಿ. ಹೌದ್ರಿ. ಯಾಕಂದ್ರೆ ಇಲ್ಲಿ ಈಶ್ವರ ಪಾರ್ವತಿ ಅರ್ಧನಾರೀಶ್ವರಿ, ಅರ್ಧ ಗಂಡ ಅರ್ಧ ಹೆಂಡತಿ, ಅವನ ಎಲ್ಲ ಲಾಭ ನಷ್ಟಗಳಲ್ಲೂ ನಿನಗೆ ಪಾಲಿದೆ. ಲಾಭದಲ್ಲಿ ಮಾತ್ರ ಅಲ್ಲ, ನಷ್ಟದಲ್ಲೂ ಪಾಲಿದೆ, ಹೌದಲ್ಲವಾ? ಹಾಗಾಗಿ ನೀನು ಸಹನೆ ಮಾಡಿದ್ದೀಯಾ, ಎಷ್ಟು ಮಾಡಬೇಕು ಅಷ್ಟನ್ನು ಮಾಡಿದ್ದೀಯಾ, ತೊಂದರೆ ಇಲ್ಲ, ಮಾಡಿದ್ದೀಯಾ. ಬಟ್ ಈಗ ನಾನು ಹೇಳೋದು ಇದನ್ನ ನಿಮ್ಮ ಗಂಡನಿಗೆ ಸ್ಪಷ್ಟವಾಗಿ ಹೇಳವ್ವ, ನೋಡಪ್ಪ ನೀನೀಗ ತೀರ್ಸೋ ಕಡೆ ಸಾಲಗಾರರು ಮನೆ ಹತ್ರ ಬರಬಾರ್ದು, ಹಂಗೆ ನೀನು ಹೊರಗಡೆ ತೀರಿಸ್ಕೊಳ್ತೀಯೋ ಇಲ್ಲ ಅವ್ರಿಗೆ ಏನು ಮಾಡ್ತೀಯೋ ಅಥವಾ ಅವ್ರಿಗೆ ಏನು ಹೇಳ್ತೀಯೋ, ಮನೆ ಹತ್ರ ಬರಬಾರ್ದು. ಮನೆಯ ಆದಾಯ ಈಗ ಮನೆಗೆ ತಂದು ಹಾಕಬೇಕು, ಮಕ್ಕಳನ್ನ ನೋಡ್ಕೊಳ್ಬೇಕು. ಈಗ ಹಂಗೆ ನೋಡಿದ್ರೆ ಮಕ್ಕಳನ್ನ ಅಲ್ಲಿಗೆ ಬಿಟ್ಬಿಟ್ಟಿದೀಯಾ, ನಿಮಗೆ ಖರ್ಚು ಅಂತ ಏನು ಬರುತ್ತವ ಮನೆಗೆ ನೀವಿಬ್ರು ಊಟಕ್ಕೆ? ಸ್ಕೂಲಿಗೆ ಫೀಸ್ ಕಟ್ಬೇಕಲ್ರಿ, ಒಬ್ಬಕಿಂದು ಕಾಲೇಜ್ ಆದ್ರಿ. ನಿಮ್ಗೆ ಆದಾಯನೇ ಇಲ್ಲ ಅಂದ್ರೆ ಹೆಂಗ್ ಕಟ್ತಾ ಇದ್ದೀರಾ ಇವನ್ನೆಲ್ಲ? ಅಥವಾ ಮನೆಗೆ ದಿನಸಿ ತರೋದು, ಫೀಸ್ ಕಟ್ಟೋದು, ಅಥವಾ ಏನೋ ಒಂದು ಹುಷಾರಿಲ್ದಿದ್ದ ಸಮಸ್ಯೆ ಬರುತ್ತೆ ಅಥವಾ ಆರೋಗ್ಯ ಕೆಡುತ್ತೆ, ಇದಕ್ಕೂ ಸಾಲ. ಅಂದ್ರೆ ನೀವು ಹೇಳ್ತಿರೋದು ಗಂಡನ 50 ಲಕ್ಷದಲ್ಲಿ ಮನೆಯ ಸಾಲವೂ ಇದೆ ಅಂತಲೋ ಅಥವಾ ಜೂಜಿಗೆ 50 ಲಕ್ಷ ಇದೆ ಅಂತಲೋ? ಇದೆ ರೀ, ಮನೆದೂನು ಇದೆ ರೀ, ಅವ್ರದೂನು ಇದೆ. ಮನೇದು ಎಷ್ಟು ಇರ್ಬೋದು? ಮನೆದೂನು ಅರ್ಧ ಇರ್ಬೋದ್ರಿ. ಅಲ್ಲ ಕಣವ, ನೀವು ಬರೀ ಸಾಲದಲ್ಲಿ ಸಂಸಾರ ಮಾಡಕ್ ಬಂದಿದ್ದೀರಾ ನೀವು ಬರುವ? ಹಾ ರೀ, ಹಂಗೆ ಆಗ್ಯಾದ್ರಿ. ಸರಿ, ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 20 ವರ್ಷ ಆಯ್ತ್ರಿ. ಹಂಗಾರೆ ಏನು 20 ವರ್ಷದಿಂದ ಮಾಡಿರೋ ಸಾಲ ಅನ್ಸುತ್ತಿದ್ದು? ಇಲ್ಲ ರೀ, 3 ವರ್ಷದಿಂದ ಆಗ್ಯದ್ರಿ. ಅದು ಹೆಂಗವ 3 ವರ್ಷಕ್ಕೆ 50 ಆಗ್ಬಿಡುತ್ತೆ ಹೇಳವತ್ತಾಗಿ? ಅಷ್ಟು ಊಟ ಮಾಡಿದ್ರ, ಅಷ್ಟು ಖರ್ಚು ಮಾಡಿದ್ರ ನೀವು? ಆಯ್ತು, ಅದು ಬಿಟ್ಬಿಡೋಣ. 25 ಜೂಜಿಂದ ಐತೆ ಅಂತ, ಬೆಟ್ಟಿಂಗ್ ಐತೆ ಅಂತ ಬಿಟ್ಬಿಡೋಣ. ಇನ್ನು 25 ಏನಕ್ಕೆ ಮಾಡಿದ್ರಿ 3 ವರ್ಷದಲ್ಲಿ? ಹೊಲದ ಖರ್ಚು ಆಗಲ್ರಿ. ಹೊಲ 25 ಲಕ್ಷ ಖರ್ಚು ಬರುತ್ತಾ? ಹೊಲ ರೀ, ಉಳ್ಮೆ ಮಾಡೋದ್ರಿ, ಬೀಜ, ಅದು ಇದು, ಆಳು ಓಳು, ಮನೆದ್ ಖರ್ಚು ರೀ, ಸ್ಕೂಲು ಫೀಸು. ಏನು ಹೇಳವ ಈಗ ಹೆಂಗೆ ಅಂದರೆ, ಅಯ್ಯೋ ನಾವು ಮನೆ ಕಟ್ಟಿದ್ವಿ ಗುರುಗಳೇ, ಅಯ್ಯೋ ನಾವೊಂದು ಆಸ್ತಿ ತಾಂಡ್ವಿ ಗುರುಗಳೇ, ಅಯ್ಯೋ ಮನೆ ಮಗಳು ಮದುವೆ ಮಾಡಿದ್ವಿ ಗುರುಗಳೇ, ಇದಕ್ಕೇನೋ ಮಾಡಿದರೆ ಸರಿ. ಬಟ್ ಈ ಮನೆದು ನಿಭಾಯಿಸೋಕ್ಕೆ ನೀವು 25 ಲಕ್ಷ ಅಂದರೆ ಇದು ಏನು ಸಂಸಾರ ಮಾಡೋ ಹುಟ್ಟ ಇದು? ಅದು ನಿಮ್ಮ ಮಕ್ಳನ್ನ ತಾಂಡೋಗಿ ಅಲ್ಲಿ ಬಿಟ್ಟಿದ್ದೀಯಾ, ಆಯಿತು ಅವ್ರನ್ನೂ ಕೆಲವೊಂದು ನೋಡ್ಕೊಳ್ತೀಯಾ ಅಂತಲೇ ಅಂದ್ಕೊಳ್ಳೋಣ. ಹೌದ್ರಿ. ಏನು ಮನೇಲಿ 50 ಜನ ಇರೋ ಥರ 25 ಲಕ್ಷ?
ಇರ್ಲವ ಪಾಪ ನಿಮಗೆ ಕಷ್ಟ ಏನಿದವೋ, ನಾನು ಅದನ್ನು ತೀರಾ ಆಳದ ಪರಿಚಯ ಇಲ್ಲದೆ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಬಟ್ ಏನಂದ್ರೆ ಗಂಡ ಹೆಂಡತಿಲಿ ಒಬ್ಬರಾದ್ರೂ ಬುದ್ಧಿವಂತರಾಗಬೇಕಲ್ಲವಾ? ಹೌದ್ರಿ. ಅಯ್ಯೋ ಗಂಡ ಯಾಕೋ ಹಿಂಗೆ ಲೆಕ್ಕ ಬುಕ್ಕ ಇಲ್ದಂಗೆ ಖರ್ಚು ಮಾಡ್ತಿದ್ದಾರೆ, ಈತನಿಗೆ ಕೊಡೋದು ಯಾವುದು, ಈಸ್ಕೊಳ್ಳೋದು ಯಾವುದು, ಎಷ್ಟು ಕೊಟ್ಟೆ, ಎಷ್ಟು ಈಸ್ಕೊಂಡೆ. ಈಗ 2 ವರ್ಷ ಆಯ್ತ್ರಿ ಅದ್ ಗಮನ ಕೊಡಕ. 2 ವರ್ಷ ಅಲ್ಲ, ಮದುವೆ ಆದ ಕಾಲದಿಂದಲೂ ಹೆಂಡತಿ ಆದವಳಿಗೆ ಇದೊಂದು ಯಾವಾಗಲೂ ಎಚ್ಚರ ಇರ್ಬೇಕ್ರಿ, ಎಚ್ಚರ ಇರ್ಬೇಕು. ಅವ್ರ ಹಂಗ ಇದ್ದಿದ್ದಿಲ್ಲ ರೀ. ನಾ ಏನನ್ ಕೇಳಕ್ ಹೋದ್ರು ಅವ್ರ ಹಂಗ ಇದ್ದಿದ್ದಿಲ್ಲ ಅಲ್ರಿ. ನಾನ್ ನಂಬಿ ಬಿಟ್ಟಿನ್ರಿ. ಅವ್ರಷ್ಟು ಹೊರಗಿನವ್ರು ಕೂಡನೇ ಅವ್ರ ಹೆಸರಷ್ಟು ಗಳಿಸ್ಕೊಂಡ್ಬಿಟ್ಟಿದ್ರಿ. ನಾನು ಹೆಂಗ ಅವ್ರನ್ನೇ ಕೇಳಲ್ ಅಲ್ಲವಾ? ಹೊರಗಡೆ ಹೆಸರು ಗಳಿಸಿದ್ದಾನೆ ಅಂತ. ಈಗ ನೋಡವ, ಆಯ್ತವ, ನನಗೆ ಹೊರಗಡೆ ಜನ ಏನೋ ಒಂಚೂರು ಪ್ರೀತಿಯಿಂದ ಗುರುಗಳೇ ಅಂತ ಕರೆ ಪ್ರೀತಿಯಿಂದ ಏನೋ ಒಂದು ಭಾವನೆ ಕೊಡೋದು. ಈಗ ನನ್ನ ತಾಯಿ ನನ್ನೇನು ಕೇಳಂಗಿಲ್ವ? ಮತ್ತೆ ಇವತ್ತು ಕೇಳ್ತಾರವ, ಎಷ್ಟು ಹೋಯ್ತು, ಎಷ್ಟು ಬಂತು, ಏನಾಯಿತು. ಅರೆ ನಿನ್ಗೆ ಹೊರಗಡೆ ಹೆಸರಿದೆ ಅನ್ನೋ ಕಾರಣಕ್ಕೆ ಮನೆ ಒಳಗಡೆ ಯಾರು ಏನು ಕೇಳಂಗಿಲ್ಲ ಅನ್ನೋದಾದ್ರೆ ಮನೆ ಸರ್ವನಾಶ ಆಗ್ಬಿಡ್ತವೆ. ಹೌದ್ರಿ, ಅವ್ರ ಹಂಗ ಇದ್ದಿದ್ದಿಲ್ಲ ಅಲ್ರಿ. ನಾನು ನಂಬಿನ್ರಿ ಅವ್ರನ್ನ. ಅವ್ರು ಏನ್ ಮಾಡಿದ್ರು ನಮ್ಮ ಒಳ್ಳೇದೇ ಮಾಡ್ತಾರ ಅನ್ಕೊಂಡಿನ್ರಿ. ಬಟ್ ಏನೇಂದ್ರು 50 ಲಕ್ಷ ಸಾಲ ಅಂದಾಗ ಇದು ನಿಜವಾಗ್ಲೂ ನಿಮ್ಮ ಮಕ್ಕಳ ಕಾಲಕ್ಕೆ ನೀವು ಕೊಡಬೇಕಾಗಿರೋದು, ಮಕ್ಕಳಿಗೆ ಬಿಟ್ಟು ಹೋಗ್ಬೇಕಾಗಿರೋದು ನೆಮ್ಮದಿ, ಸಂತೋಷ, ಸಾಧ್ಯವಾದ ಒಂಚೂರು ಆಸ್ತಿ. ಸಾಲ ಬಿಟ್ಟು ಹೋಗೋ ತಂದೆ ತಾಯಿಯನ್ನ ಮಕ್ಕಳು ಶಾಪವಾಗಿ ಪರಿಗಣಿಸ್ತಾರೆ. ಹೌದ್ರಿ. ಏನಾದ್ರೂ ಮಾಡವ ನೋಡ್ತಾಯಿ, ನಿನ್ನ ಗಂಡ ಈಗ ನೀನು ಹೊರಗಡೆ ಇದನ್ನು ಹೇಳೋದ್ರಿಂದ ಆತ ಸರಿ ಹೋಗ್ತಾನೆ ಗೊತ್ತಿಲ್ಲ, ಇನ್ನೂ ಜಾಸ್ತಿನೇ ಆಗ್ಬೋದೇನೋ ಅಲ್ವಾ? ಬಟ್ ದೊಡ್ಡವ್ರಿಗೆ ಒಂದು ಮಾತು ತಲುಪಿಸಿರೋದು ಯಾಕೆ ಮುಖ್ಯ ಅಂದರೆ, ಈತ ದೊಡ್ಡವ್ರಿಗೆ ನಾನು ವಿಷಯ ಮುಟ್ಟಿಸಿದ ತಕ್ಷಣ ಅವರೆಲ್ಲ ಕೂತು ಸರಿ ಮಾಡಿಬಿಟ್ಟು ಸಾಲ ತೀರಿಸ್ಬಿಡ್ತಾರೆ ಅಂತ ಅಲ್ಲ. ನಾಳೆ ಸಾಲವನ್ನು ತಡೆಯೋಕ್ಕಾಗದೆ ಏನೋ ಆಯಿತು, ಏನೋ ಮಾಡಿಕೊಂಡ್ರು ಅಥವಾ ಏನಕ್ಕೋ ಪ್ರಯತ್ನ ಪಟ್ಟರು, ನೀನೇನು ಮಾಡ್ತಿದ್ದೆ, ದೊಡ್ಡವ್ರಿಗೆ ಹೇಳ್ದೇನೆ ಅಂತ ನಿನ್ನನ್ನು ಇಟ್ಕೊಳ್ತಾರೆ. ಹೌದ್ರಿ ಹೌದ್ರಿ. ಅಂದರೆ ಈ ಸಾಲಕ್ಕೂ ಮೀರಿದ ಇನ್ನೊಂದು ಕಳಂಕ ಇದೆ. ಗಂಡನ್ ನೀಗ್ಬಿಟ್ಲು ಅನ್ನೋ ಕಳಂಕ ಬರುತ್ತಲ್ಲ, ಅದಕ್ಕೆ ನೀನು ಬದುಕೋಕ್ಕಾಗಲ್ಲ ನೀನು ಅದನ್ನ ಕೇಳಿಸ್ಕೊಂಡು. ಹೌದ್ರಿ. ಹಾಗಾಗಿ ಗಂಡನ ಹತ್ರ ಮೊದಲು ಕೂತ್ಕೋ. ನೋಡ್ರಿ ಹಿಂಗೆ ಆಗ್ಬಿಟ್ಟಿದೆ ಈಗ. ಯಾಕೋ ಅಂದರೆ ನಿಮ್ಮ ಹತ್ರ ಇರೋದು ಏನೋ ಒಂದು ಸ್ವಲ್ಪ ಮಾರಿ ಆದರೂ ಸರಿ, ನೀವು ಈ ಸಾಲ ಮೊದಲು ತೀರಿಸ್ಕೊಳ್ಬೇಕು. ಸಾಲ ಎಲ್ಲಿವರೆಗೂ ಇರುತ್ತೆ? ಇವನ್ ನಿನ್ನ ಗಂಡನ ತೇಜಸ್ಸು, ನಿನ್ನ ಗಂಡನ ವರ್ಚಸ್ಸನ್ನು ನೋಡಿ ಒಂದಷ್ಟು ದಿನ ಕೇಳದೆ ಇರಬಹುದು, ಬಟ್ ಅವ್ರು ಕೇಳೋದೇ ಇಲ್ಲ ಅನ್ನೋದು ಸುಳ್ಳು. ಸುಳ್ಳು ರೀ, ಸುಳ್ಳು. ನಮ್ಮ ಮನೆಯವ್ರು ಕೂಡ ಮಾತಾಡ್ತಿರ ಗುರುಗಳೇ, ಸ್ವಲ್ಪ ಏನವ ಅವ್ರಿಗೆ ಹೇಳ್ತಿರ ಸ್ವಲ್ಪ ತಿಳುವಳಿಕೆ. ಆತ ಕೇಳೋಂಗಿದಾನವ? ಕೇಳ್ತಾನೆ, ಹೇಳ್ರಿ. ಕಾರ್ಯಕ್ರಮ ಎಲ್ಲ ಕೇಳ್ತಾರ ಅವರು? ಹಾ ಕೇಳಿಲ್ಲ ರೀ ಒಂದ್ಸಲನ. ನೀವ್ ಹೇಳ್ರಿ. ಬೇಡವ, ಈಗ ನಾನು ಹೇಳೋದು ಕಾರ್ಯಕ್ರಮ ಕೇಳಿಸು, ಒಂದಷ್ಟು ಕೇಳಿ ಮಾತಾಡ್ತೀನಿ ನಾನು ಅವ್ರ ಜೊತೆ ಅಂತ ಅಂದಾಗ ಮಾತ್ರ ಕರ್ಕೊಂಡ್ ಬಾ. ಆಮೇಲೆ ನನಗೂ ಸೇರ್ಸಿ ಬೈದ್ಬಿಟ್ಟ ಆಮೇಲೆ. ಇಲ್ಲ ರೀ ಬೈಯಲ್ಲ ರೀ, ಹಂಗೇನಿಲ್ಲ ರೀ. ನೀವು ಮಾತಾಡ್ರಿ ಒಂದೆರಡು, ಈಗ ಕೊಡ್ತೀನ್ರಿ. ಇಲ್ಲವಾ, ಸುಮ್ಮನೆ ಆತನಿಗೆ ಅರ್ಥವಾಗಲ್ಲ ಸುಮ್ಮನೆ. ಇಲ್ಲ, ನೀವ್ ತಿಳಿದಷ್ಟು ಹೇಳ್ರಿ ಗುರುಗಳೇ. ನಿಮ್ ಕಾಲ್ ಹಿಡ್ಕಂತೀನ್ರಿ. ನಾನ್ ನಿಮ್ ತಂಗಿ ಸಮಾನ ಅನ್ಕೋರಿ. ಏನ್ ಮಾತಾಡ್ಲವ ಆತನ ಜೊತೆ ನಾನು? ನೀವ್ ತಿಳುವಳಿಕೆ ಹೇಳ್ರಿ ಅವ್ರಿಗೆ. ಅಲ್ಲ, ಈಗ ನೀನ್ ಕಾರ್ಯಕ್ರಮದಲ್ಲಿ ಹೇಳ್ತಿದ್ದೀಯ ಅವ್ರ ಬಗ್ಗೆ ಅಂದ್ರೆ ನಿನ್ನ ಬಗ್ಗೆ ಕೋಪ ಮಾಡ್ಕೊಳ್ತಾರೆ, ಏನ್ ಮಾಡ್ತೀಯ? ಇಲ್ಲ ರೀ, ಮಾಡ್ಕೆಲ್ಲ ರೀ, ನಂಗೇನಿಲ್ಲ ರೀ. ಒಂದು ಕೆಲಸ ಮಾಡವ, ನೀನು ಈ ನಂಬರ್ಗೆ ಇಲ್ಲಿ ಕಾರ್ಯಕ್ರಮದಲ್ಲಿ ಬೇಡ, ಪಾಪ ಆತನಿಗೆ ಮುಜುಗರ ಆಗಬಹುದು, ಇದೇ ನಂಬರ್ಗೆ ಒಂದು ಮೆಸೇಜ್ ಮಾಡು, ನಾನು ಪರ್ಸನಲ್ ಮಾತಾಡಬೇಕು ಅಂತ. ಆವಾಗ ನಿಮ್ಮ ಗಂಡನ ಕೈ ಕೊಡು, ಆಯ್ತಾ? ಯಾವಾಗ ಮಾಡ್ಬೇಕ್ರಿ? ಬಹುಶಃ ಇನ್ನೊಂದು 3 ದಿನದ ಒಳಗಡೆ ನಿಮಗೆ ಸಿಗುತ್ತೆ. ಬಟ್ ಈಗ ತಕ್ಷಣ ನೀನೊಂದು ಮೆಸೇಜ್ ಮಾಡು, ನನಗೂ ಈ ಥರ ನನ್ನ ಕಾರ್ಯಕ್ರಮದಲ್ಲಿ ಅರ್ಧ ಮಾತಾಡಿದ್ದೆ, ನಮ್ಮ ಗಂಡನ ಬಳಿ ಮಾತಾಡ್ಸಿಸ್ಬೇಕು, ಹಾಗಾಗಿ ಒಂದು ಸಮಯ ಕೊಡಿ ಅಂತ ಕೇಳಿ ಕೊಡ್ತಾರೆ. ಆಗ ನಿಮ್ಮ ಗಂಡನ ಜೊತೆ ಮಾತಾಡಿ. ಈಗ ನೋಡುವ, ಯಾವಾಗಲೂ ತಪ್ಪಿತಸ್ಥರಿಗೆ ಸಾರ್ವಜನಿಕವಾಗಿ ಹೇಳೋದು ಅವ್ರಿಗೊಂಥರ ಅವಮಾನ ಆದಂಗೆ ಅಲ್ವಾ? ಅವರು ನಿನ್ನ ಮೇಲೆ ಕೋಪಗೊಂಡು ಬಿಡ್ತಾರೆ. ಈಗ ನನ್ನೇನು ಮಾಡೋಕ್ಕಾಗಲ್ಲ, ಅವ್ರು ನಿನ್ನ ಮೇಲೆ ಕೋಪಗೊಂಡು ಬಿಡ್ತಾರೆ ಪಾಪ. ಅದು ಬೇಡ. ಹಾಗಾಗಿ ನೀನು ಪರ್ಸ್ನಲಿ ಒಮ್ಮೆ ಕೌನ್ಸಿಲಿಂಗ್ ತಗೊಳ್ಳೋ ಕೇಳು, ಅಥವಾ ನೀನೇ ಮೆಸೇಜ್ ಮಾಡು. ಅವ್ರು ನಿನ್ಗೊಂದು ಸಮಯ ಕೊಡ್ತಾರೆ, ಬೆಳಗ್ಗೆ ಒಂದು 11 ಗಂಟೆಗೆ ಸಮಯ ಕೊಡ್ತಾರೆ, ಆಯ್ತಾ? ಒಳ್ಳೇದಾಗುತ್ತೆ. ಬಟ್ ಏನಂದ್ರು ನಾನು ಹೇಳೋದವ, ಈ ಸಾಲಗಾರರು ಮುಂದೊಂದು ದಿನ ನಿಜವಾಗ್ಲೂ ನೀನು ಹೇಳ್ದಂಗೆ 50 ಲಕ್ಷ ಸಾಲ ಇದೆ ಅನ್ನೋದಾದ್ರೆ ಇದು ಬಹಳ ದೊಡ್ಡ ಕಳಂಕ, ಇದು ಬಹಳ ದೊಡ್ಡ ಶೂಲ, ಬಹಳ ಕುತ್ತಿಗೆಗೆ ಬರೋ ದಿನಗಳು ಬರ್ತಾವೆ. ಆದಷ್ಟು ಮುಂಚೆ ಸ್ವಲ್ಪ ದೊಡ್ಡವರಿಗೆ ಎಲ್ಲೋ ಬಿಡುವಾಗಿದ್ದಾಗ ಯಾರಿಗೋ ಒಬ್ರಿಗೆ ಕಿವಿಗೆ ಹಾಕಿರು. ನೀನು ಡಂಗೂರ ಹೊಡೆಸ್ಕೊಂಡು ಬಾ ಅಂತ ಅಲ್ಲ,
ಯಾರಿಗೂ ಗೊತ್ತಿಲ್ಲದಂಗೆ ದೊಡ್ಡವ್ರಿಗೆ ಪಕ್ಕ ಕೂತು ಹಿಂಗಿದೆ ರೀ, ಯಾರಿಗೂ ಹೇಳಬೇಡಿ ನನ್ನ ಪರಿಸ್ಥಿತಿ ಹಿಂಗಿದೆ ಅಂತ ದೊಡ್ಡವ್ರ ಕಿವಿಗೆ ಹಾಕಿದ್ರೆ ಅವರೆಲ್ಲೋ ಬಿಡುವಾಗಿದ್ದಾಗ ಒಂಚೂರು ಬುದ್ಧಿವಾದ ಹೇಳ್ತಾರೆ. ನೀನು ಹೇಳ್ಬಿಟ್ರೆ ಹೇಳು ಅಂದ್ರೆ ಅದರ ಅರ್ಥ ಒಬ್ಬ ಟಮಟೆಯನ್ನು ಕರ್ಕೊಂಡು ಟಂಕಣ ಅಂತ ಊರು ತುಂಬ ಓಡಾಡು ಅಂತಲ್ಲ. ಯಾರೋ ದೊಡ್ಡವರು ಹಿರಿಯರು ಅಂತ ಇರ್ತಾರೆ, ನಿನ್ನ ಗಂಡನಿಗೆ ಒಂಚೂರು ಬುದ್ಧಿ ಹೇಳೋರು. ಅವ್ರಿಗೆ ಅಪ್ಪಾಜಿ ನಾನೊಂದು ಮಾತು ಹೇಳ್ತೀನಿ, ದಯವಿಟ್ಟು ಇದನ್ನು ಯಾರಿಗೂ ಹೇಳಬೇಡಿ ಅಂತ ಭಾಷೆ ತಗೊಂಡು ಹಿಂಗೆ ಆಗ್ಬಿಟ್ಟಿದೆ, ನಮಗೊಂದು ಸಾಲ ಹಿಂಗೆ ಆಗ್ಬಿಟ್ಟಿದೆ, ಗಂಡ ಇದನ್ನು ಬಿಡ್ತಾ ಇಲ್ಲ, ಒಂಚೂರು ಅವ್ರಿಗೆ ಬುದ್ಧಿ ಹೇಳಿ ಅಂತ ಹೇಳಿದ್ರೆ ಅವ್ರಿಗೆ ಹೇಳ್ತಾರೆ. ನಂಬಿಕಸ್ಥರಿದ್ದರೆ ಅವ್ರಿಗೆ ಹೇಳು, ಇಲ್ಲಾಂದ್ರೆ ಅವ್ರು ಊರಿಗೆಲ್ಲ ಸಾರ್ಕೊಂಬಂದ್ಬಿಟ್ಟಾರ ಮೇಲೆ. ಸೊ ಬಟ್ ದೊಡ್ಡವ್ರಿಗೆ ತಿಳಿಸೋರು ಯಾಕೆ ಮುಖ್ಯ ಅಂದ್ರೆ ನಾಳೆ ನಿನಗೆ ಕಳಂಕ ಬರಬಾರ್ದು. ಹೌದ್ರಿ, ಅದೇ ಟೆನ್ಷನ್ ಹಾಕತ್ತದ್ರಿ ನಾನು. ಹೌದು ಹೌದು ಹೌದು, ಅದು ಬಹಳ ಮುಖ್ಯ ಆಯ್ತಲ್ಲ. ಅಷ್ಟು ಮಾಡ ತಪ್ಪಾಗ್ತದ, ಹೇಳೋದಿದ್ರೆ ತಪ್ಪಾಗ್ತದ, ಏನ್ ಗೊತ್ತಾಗವಲ್ದು. ಈಗ ನೀನು ತ್ರಿಶಂಕು ಸ್ಥಿತಿ ಆಗ್ಬಿಟ್ಟಿದೆ, ಸ್ವರ್ಗಕ್ಕೂ ಹೋಗಕ್ಕಾಗಲ್ಲ, ಭೂಮಿಗೂ ಬೀಳಕ್ಕಾಗಲ್ಲ ಅನ್ನಂಗೆ ಹೇಳಿದ್ರು ತಪ್ಪು, ಹೇಳದಿದ್ರು. ಅದಕ್ಕೆ ಸುಮ್ಮನೆ ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಳ್ಬೇಡವ. ನಿನ್ನ ಮದುವೆಯ ಆರಂಭದಿಂದಲೂ ಕೂಡ ಗಂಡನಿಗೆ ಹೊರಗಡೆ ಅದು ಎಷ್ಟೇ ಹೆಸರಿರ್ಲಿ, ಗಂಡನಿಗೆ ಅದು ಎಷ್ಟೇ ವರ್ಚಸ್ಸಿರ್ಲಿ, ಹೆಂಡತಿಯಾದವಳು ನಿಗಾ ಇಟ್ಟಿರ್ಬೇಕು. ನಂದು ಅಫ್ಸೋಸ್ ಆಗ್ಯದ್ರಿ ತಪ್ಪಿಂದ. ಖಂಡಿತನವ. ನೀನು ಅಯ್ಯೋ ನಾನು ಇವತ್ತು ಇದಕ್ಕೆಲ್ಲ ಕಾರಣ ನಾನೇ ರೀ. ಇದಕ್ಕ ಅಲ್ಲ ನೇರವಾಗಿ ಹಂಗೆ ಹೇಳಲಿಕ್ಕೆ ಆಗಲ್ಲ, ಬಟ್ ಅಲ್ಲ ರೀ, ನನ್ ಮನ್ಸಿಗೆ ಹಂಗ ಅನ್ಸಕತ್ತದ್ರಿ. ಇವತ್ ನೀವ್ ಹೇಳಿಲ್ಲ ಅಂದ್ರು, ಯಾರು ಹೇಳಿಲ್ಲ ಅಂದ್ರು ಖಂಡಿತ ಇವತ್ತು ತಗ ನಿರ್ಧಾರ ನಾನು ಅವತ್ತು ತಗೊಂಡಿದ್ರೆ ನನ್ನಷ್ಟು ಇದು ಯಾರು ಇರ್ತಿದಿಲ್ರಿ. ಹೌದವ, ನಾನು ಅದೊಂದ್ ಸ್ವಲ್ಪ ನಿನಗೆ ಬೇಸರ ಆಗ್ಬಾರ್ದು ಅಂತ ಒಂಚೂರು ತಡೆ ಹಿಡದೆ ಹೇಳದೆ ಹೊರತು. ಇಲ್ಲ ರೀ, ನೀವ್ ಹೇಳಿಲ್ಲ ಅಂದ್ರೂ ನನ್ಗ ಅರ್ಥ ಆಗ್ಯದ್ರಿ. ಅದು ಅವ್ರ ತಪ್ಪಂತ ಅನ್ಸವಲ್ದ್ರಿ ನನ್ಗೆ. ಇವತ್ತು ಅಫ್ಸೋಸ್ ಆಗದ್ ನನ್ ತಪ್ಪೆ ಅಂತ ಅನ್ಸಕತ್ತದ್ರಿ. ಹೌದವ, ನಾನ್ ನಂಬಿ ಮೋಸ ಹೋಗಿನಂತ ಅನ್ಸಕತ್ತದ್ರಿ. ಅಷ್ಟು ನಂಬಬಾರ್ದಾಗಿತ್ತಂತ ನನ್ಗ ಅನ್ಸಕತ್ತದ್ರಿ. ಆಗ್ಲಿ ಆಗ್ಲಿ ಪರವಾಗಿಲ್ಲ, ನಿನ್ನ ಪಶ್ಚಾತ್ತಾಪ ನನ್ಗೆ ಅರ್ಥವಾಗುತ್ತೆ. ಇನ್ನು ಮುಂದಾದ್ರೂ ಸ್ವಲ್ಪ ನಿನ್ನ ಮಕ್ಕಳು, ನನ್ ದುಃಖ ಯಾರ ಮುಂದೆ ಹೇಳ್ಕೋಬೇಕು ಏನ್ ಗೊತ್ತೇ ಆಗೋದು. ಅಫ್ಸೋಸ್ ನನ್ ಬಾಳ ಆಗ್ಯದ್ರಿ, ಅದ್ ನನ್ ತಪ್ಪಿತ್ತು. ಅಳಬೇಡ, ಏನೋ ಒಳ್ಳೇದಾಗುತ್ತೆ. ಬಟ್ ನೋಡಿ, ನಿಮ್ಮಲ್ಲಿ ಧರ್ಮ ಇದೆ, ನಿಮ್ಮಲ್ಲಿ ಒಳ್ಳೆ ದಾರಿಯಲ್ಲಿದ್ದೀರಿ, ಅಥವಾ ನಿಮ್ಮಿಂದ ಏನು ತಪ್ಪಾಗದೆ ಹೋದರೂ ಕೂಡ ಈ ಸಂಸಾರದ ತಾಪತ್ರೆನೇ ಅಂತದ್ದವ. ಮಕ್ಕಳು ಮಾಡೋ ತಪ್ಪಿಗೆ ನೀವು ತಲೆ ಒಡ್ಡಬೇಕು, ಗಂಡ ಮಾಡೋ ತಪ್ಪಿಗೆ ನೀವು ತಲೆ ಒಡ್ಡಬೇಕು. ಹೌದ್ರಿ, ಆ ತಪ್ಪಿಗೆ ಒಡ್ಬೇಕ್ರಿ. ಅವತ್ತು ಸುಖ ಉಂಡಿನ್ರಿ, ಇವತ್ತು ತಪ್ಪು ಅಲ್ಲೇ ಅಂದ್ರೆ ಹೆಂಗ ಆಗ್ತದೆ. ಆ ಸುಖ ಉಣ್ಣುವ ಸಮಯದಲ್ಲಿ ಸುಖ ಎಲ್ಲಿಂದ ಬರ್ತಾ ಇದೆ ಅಂತ ತಿಳ್ಕೊಳ್ಬೇಕಲ್ವಾ. ಈಗ ನಿನ್ನ ಮಗ ಅಮ್ಮ ತಗೋ ನನಗೆ 500 ರೂಪಾಯಿ ತಂದಿದ್ದೀನಿ ತಾಳಮ್ಮ ಅಂದಾಗ, ಅಯ್ಯೋ ನನ್ನ ಮಗ 500 ರೂಪಾಯಿ ತಂದ ಅನ್ಬಾರ್ದಂತೆ, ಅಯ್ಯೋ ಎಲ್ಲಿಂದ ತಂದು ಅನ್ಬೇಕು. ನಾನ್ ಅದೆಲ್ಲ ಕೇಳಿ ಅವ್ರನ್ನ ತೆಳಗ್ ಮಾಡ್ಬಾರ್ದು, ಅವ್ರ ಎತ್ತರದಾಗ ಅನ್ಕೊಂಡಿದ್ದಾರೆ. ಎತ್ತರ ಅನ್ನೋದು ಕೇಳಿಸ್ಕೊಳ್ಳುವ, ಎತ್ತರ ಮನುಷ್ಯನ ದೊಡ್ಡಸ್ತಿಕೆ ಅಥವಾ ಮನುಷ್ಯನ ವರ್ಚಸ್ಸು ಅನ್ನೋದು ಹೊರಗಡೆ ಇವನಿಗೆ ಎಷ್ಟು ಜನ ಜೈಕಾರ ಹಾಕ್ತಾರೆ ಅನ್ನೋದ್ರ ಮೇಲಲ್ಲ. ಹೊರಗಡೆ ಜೈಕಾರ ಹಾಕಿದರೂ ಕೂಡ ನಾನು ಯಾವುದನ್ನು ಮಾಡಿದ್ರೆ ನನ್ನ ಮನೆಗೆ ತೊಂದರೆ ಆಗಲ್ಲ, ನಾನು ಯಾವುದನ್ನು ಮಾಡಿದ್ರೆ ನನ್ನ ಮನೆ ಮಕ್ಕಳಿಗೆ, ಹೆಂಡತಿಗೆ, ನನ್ನ ತಂದೆ ತಾಯಿಗೆ ತಲೆ ತಗ್ಸೋ ಥರ ಆಗಲ್ಲ. ಮನುಷ್ಯನ ದೊಡ್ಡಸ್ತಿಕೆ ಅನ್ನೋದು ತಾನಿಡೋ ಹೆಜ್ಜೆಯಿಂದ ತನ್ನವರು ತಲೆ ತಗ್ಸೋ ಥರ ಆಗುವುದು ಅನ್ನೋದಾದರೆ ಅದರಿಂದ ಹಿಂಜೆ ಬರಬೇಕು ಅವನು. ಆದರೆ ನನಗೆ ಹೊರಗಡೆ ದೊಡ್ಡಸ್ತಿಕೆ ಇದೆ, ಆದರೆ ಮನೆಯವ್ರು ನೋಡಿದ್ರೆ ಮನೆ ನೋಡಿದ್ರೆ ಸ್ಮಶಾನ ಕೂತಿದೆ ಅಂದಾಗ ಹೊರಗಡೆ ದೊಡ್ಡಸ್ತಿಕೆ ತಾಂಡು ಏನು ಮಾಡ್ತೀರಾ? ಇದು ಎಲ್ಲ ಹೆಣ್ಮಕ್ಳಿಗೂ ಒಂದು ಪಾಠ. ಅವನೇನೇ ಕೋಟಿ ಸಂಬಳ ತೆಗಿತಾ ಇರಲಿ, ಅವನೇನೇ ದೊಡ್ಡ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರಲಿ, ಅವನೇನೇ ದೊಡ್ಡ ಪೊಲಿಟಿಷಿಯನ್ ಆಗಿರಲಿ, ಏನೇ ದೊಡ್ಡ ಫೇಮಸ್ ವ್ಯಕ್ತಿ ಆಗಿರಲಿ, ಮನೆಯ ಲೆಕ್ಕಾಚಾರ ಅಂತ ಬಂದಾಗ ಮನೆಗೆ, ಅದಕ್ಕೆ ಯಾಕೆ ಹೇಳ್ತೀವಿ ನಾವು, ಈ ಹಿಂದೆಯಿಂದಲೂ ಹೇಳ್ಕೊಂಡು ಬಂದಿದ್ದೀನಿ, ಗಂಡ ಏನು ಮಾಡ್ತಾನೆ ಅನ್ನೋ ವ್ಯವಹಾರದ ಗುಟ್ಟು ಹೆಂಡತಿಗೆ ಗೊತ್ತಿರಬೇಕು, ಹೆಂಡತಿ ಏನು ಮಾಡ್ತಾವಳೆ ಅಂತ ಗಂಡನಿಗೆ ಗೊತ್ತಿರಬೇಕು. ಈ ಪಾರದರ್ಶಕತೆ ಇದ್ದರೆ, ತಗೊಳ್ಳೆ ಇಷ್ಟಾಯಿತು ಕಣೆ ಇವತ್ತು, ತಗೊಳ್ಳೋ ಇಷ್ಟಾಯಿತು ಕಣೋ ಮಗನೇ, ತಗೊಳ್ಳೋ ಇಷ್ಟಾಯಿತು ಕಣ್ ಮಗಳೇ, ತಗೊಳ್ರಿ ಎಷ್ಟಾಯಿತು ಕಣ್ರಿ ಇವತ್ತು, ಅಂದರೆ 1 ರೂಪಾಯಿ ಲೆಕ್ಕ ಕೊಟ್ಟುಕೊಂಡು ಹಂಗೆ ತೀರಾ ಕಟ್ನಿಟ್ಟಾಗಿರೋಕ್ಕಾಗದೇ ಇದ್ದರು ಅಟ್ಲೀಸ್ಟ್ ತಿಂಗಳ ಆದಾಯವನ್ನಾದರೂ ನಾನು ಹಿಂಗೆ ಬಂತು ಕಣೆ, ಹಿಂಗೆ ಹೋಯ್ತು ಕಣೆ, ಇಷ್ಟು ಕರೆಂಟ್ ಬಿಲ್ಲಿಗೆ ಇಷ್ಟು, ನೀರು ಬಿಲ್ಲಿಗೆ ಇಷ್ಟು, ಅಥವಾ ಇಷ್ಟು ಹೊಲ ಉಳ್ಳಿಕ್ಕೆ ಬಂದವ್ರಿಗೆ ಇಷ್ಟು ಕೊಟ್ಟೆ, ಆಳುಗಳಿಗೆ ಇಷ್ಟು ಕೊಟ್ಟೆ, ಅಯ್ಯೋ ಟ್ಯಾಕ್ಟ್ರಿ ಬಾಡಿಗೆ ಕೊಡಬೇಕಿತ್ತು ಇಷ್ಟು ಕೊಟ್ಟೆ, ಅದು ಇದೆಲ್ಲ ನಿನಗೆ ಗೊತ್ತಿಲ್ಲದಂಗೆ ಎಷ್ಟೆಲ್ಲ ನಡ್ಕೊಂಡು ಬಂದರು. ಕಡೆಗೆ ಏನಾಯ್ತು ಇವತ್ತು? ಹೌದ್ರಿ. ಅದಕ್ಕೆ ಹೆಂಡತಿ ಏನು ಮಾಡ್ತಾಳೆ ಅಂತ ಗಂಡಂಗೆ ಗೊತ್ತಿರಬೇಕು, ಗಂಡ ಏನು ಮಾಡ್ತಾವೆ ಅಂತ ಹೆಂಡತಿಗೆ ಗೊತ್ತಿರಬೇಕು. ಇರಲವ, ನಿನ್ನ ದುಃಖ ಅರ್ಥವಾಗುತ್ತೆ. ನಾನು ಹೇಳ್ದಂಗೆ
ಈ ಗಂಡನಿಗೆ ಗೊತ್ತಿಲ್ಲದ ಹಾಗೆ ದೊಡ್ಡವ್ರ ಕಿವಿಗೆ ಆ ವಿಷಯ ಹಾಕಿರು. ಮುಂದೆ ಇದು ಫಜೀತಿಯಾಗಿ ನಿನಗೂ ನಿನ್ನ ಮಕ್ಕಳಿಗೆ ಕಳಂಕ ಬರೋದು ಬೇಡ. ಗಂಡನ ಮಾತಲ್ಲಿ ಅದನ್ನು ತೀರಿಸೋಷ್ಟು ಶಕ್ತಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಈ ಸಾಲಕ್ಕೆ ಅವ್ರೇನ್ ತೀರಿಸ್ತೀವಿ ಅಂತ ಹೇಳ್ತಾರ್ರಿ, ಅಷ್ಟು ನಮ್ಗ್ ತೀರ್ಸೋದ್ ಆಗ್ಬೇಕಲ್ರಿ. ಏನ್ ದಿನ ಒಂದ್ ಆದಾಯ ಇಲ್ಲಲ್ರಿ. ಅಲ್ಲವಾ, ವರ್ಷಕ್ಕೆ 10-20 ಲಕ್ಷ ಸಾಲ ಇರೋರೇ ಇಷ್ಟೆಲ್ಲ ಎಡವಟ್ಟು ಮಾಡ್ಕೊಳ್ಳಲ್ಲವಾ? ಅಲ್ಲ, 10-20 ಲಕ್ಷ ಆದಾಯ ಇರೋರು ಇಷ್ಟು ಎಡವಟ್ಟು ಮಾಡ್ಕೊಳ್ಳಲ್ಲ. ಅಂಥದ್ರಲ್ಲಿ ನೀವೊಂದು ಬೆಳೆ ನಂಬಿಕೊಂಡು ಅದು ನೋಡಿದ್ರೆ ಕೈಗೆ ಬರಲ್ಲ, ಮಳೆ ಇದ್ದಾಗ ಬೆಳೆ ಬೆಳೆಯೋ ಕಾಲ, ಬೆಳೆ ಇದ್ದಾಗ ರೇಟ್ ಇರಲ್ಲ, ನಾನಾ ರೀತಿಯಲ್ಲಿ ಒದ್ದಾಡಬೇಕಾದ್ರೆ ಇದು ಏನು, ಇದು ಅಜಾಗರೂಕತೆ ಇದು. ಅದಕ್ಕೆ ಸ್ವಲ್ಪ ದೊಡ್ಡವರಿಗೆ ಗೊತ್ತಿಲ್ಲದಂಗೆ ಕಿವಿಗೆ ಹಾಕಿರು. ಮತ್ತೆ ಮುಂದೊಂದು ದಿನ ಈ ವಾರದೊಳಗಡೆ ನಾನು ಅವ್ರ ಜೊತೆ ಮಾತಾಡ್ಲಿಕ್ಕೆ ನಿಮಗೊಂದು ಸಮಯ ಕೊಡಿಸ್ತೀನಿ ನಾನು, ಆಯ್ತಾ? ಅಳಬೇಡವ, ನೀನು ಧೈರ್ಯವಾಗಿರು. ಅಪ್ಪ, ನನ್ನದಲ್ಲದ ತಪ್ಪಿಗೆ ನಾನು ಏನು ಶಿಕ್ಷೆ ಅನುಭವಿಸಬೇಕು ಅದು ಪೂರ್ವ ನಿರ್ಧಾರಿತ, ಅದು ವಿಧಿ ನಿಯಮ ಕರ್ಮ. ಅದು ಗಂಡ ಅನ್ನೋದೊಂದು ನೆಪ ಅಷ್ಟೆ. ಹಾಗಾಗಿ ಅಪ್ಪ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಒಂದಿರಲಿ, ನಾನೇನು ತಪ್ಪು ಮಾಡಿಲ್ಲ. ಈ ಕ್ಷಣಕ್ಕೂ ನನ್ನ ಗಂಡನನ್ನು ಅಷ್ಟೇ ಪ್ರೀತಿಸ್ತೀನಿ. ಅಯ್ಯೋ ಈತ ಸಾಲಗಾರ ಅಂತ ನಾನು ಇನ್ಯಾವನ್ನು ನೋಡ್ಕೊಂಡಿಲ್ಲ. ನನ್ನ ಗಂಡನ ಕುರಿತಾದ ಪ್ರೀತಿ ಅದೇ ಇದೆ. ಆದರೆ ಆತನ ಎಡವಟ್ಟುಗಳಿಂದ ಇಡೀ ಮನೆ ಮುಳುಗೋಗಬಾರದು. ಹೌದ್ರಿ, ಅವರು ನಮ್ಮನ್ನ ನೋಡಿದ್ರೆ ಸಿಡಿ ಆಗ್ತದ್ರಿ. ಹೌದು, ತಪ್ಪು ಮಾಡಿರೋ ವ್ಯಕ್ತಿಗಳು ಅದೇನು ಗಂಡ ಅಂತ ಅಲ್ಲ, ಜಗತ್ತಲ್ಲಿ ಯಾರು ಹೋದ್ರು ಅಷ್ಟೇ. ತಪ್ಪು ಮಾಡಿದವ್ರು ಯಾರು ಉಕೊಂಡ್ರಿ ನಾನು ತಪ್ಪು ಮಾಡಿದೆ ಅಂತ ಒಪ್ಕೊಳ್ಳೋದು ದೊಡ್ಡತನ ಬಹಳ ಕೆಲವೇ ಜನಗಳಿಗಿರುತ್ತೆ. ಅದೇ ತಪ್ಪು ಮಾಡಿರ್ತಾನೆ, ಅವಾಗೋಗಿ ಮಾತಾಡಿಸ್ಬಿಡು, ಎಲ್ರ ಮೇಲೆ ರೇಗಾಡ್ತಾನೆ. ಹೌದ್ರಿ, ಅದು ಎಲ್ಲರಿಗೂ ಒಂದೊಂದು ಸೈಕಾಲಜಿಕಲ್ ಅದು ಬಂದ್ಬಿಡುತ್ತೆ. ಅದು ಮನುಷ್ಯನ ದುರ್ಬುದ್ಧಿ. ಇರ್ಲವ, ನೀನು ಚೆನ್ನಾಗಿ ಊಟ ಮಾಡ್ಕೊಂಡು ಆರೋಗ್ಯ ಕಾಪಾಡ್ಕೋ, ಏನಾಗುತ್ತೋ ಆಗಲಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ಮಕ್ಕಳು ಸಂಸ್ಕಾರವಂತರಾಗಲ್ಲ, ತಾಯಿ ಮನೆಯಲ್ಲಿ ಬೆಳೀತಾ ಇದ್ದಾರೆ. ಯಾಕಂದರೆ ನಿನ್ನ ನಿಜವಾದ ಆಸ್ತಿ ಮಕ್ಕಳವ್ವ. ಹೌದ್ರಿ ಗುರುಗಳ, ಅವುಗಳು ಒಳ್ಳೆ ರೀತಿಯಲ್ಲಿ ಬೆಳಿ. ಭಗವಂತ ಕೃಷ್ಣನನ್ನು ಪ್ರಾರ್ಥನೆ ಮಾಡು, ನಿನ್ನ ಮನೆ ದೇವರನ್ನು ಪ್ರಾರ್ಥನೆ ಮಾಡು. ಮನೆಯಲ್ಲಿ ಬೆಳಗ್ಗೆ ಸಂಜೆ ದೀಪ ಹಚ್ಚಿ ಮನೆಯಲ್ಲಿ ಸದಾ ಈ ಗೋಳಾಟವನ್ನೇ ತರ್ಕೊಂಡು ಕೂತ್ಕೊಳ್ಬೇಡಿ, ದರಿದ್ರತನ ಬಂದ್ಬಿಡುತ್ತೆ. ಈಗ 6 ತಿಂಗಳಿಂದ ಬರೇ ಅಳದ್ರಿ, ಬೆಳಗ್ಗೆ ರಾತ್ರಿ ಸಾಯಂಕಾಲ ಬರೇ ಹೌದು ಹೌದು, ಸಾಯ್ತೀನಿ ಅನ್ನೋದೇ ಬರೀ. ಹಗಲಿನಲ್ಲಿ ಮಾಡಿಕೊಂಡಂತಹ ಮನುಷ್ಯನ ದುಷ್ಕೃತ್ಯಗಳು, ಹಗಲಿನಲ್ಲಿ ಮಾಡಿದ ತಪ್ಪು ನಿರ್ಧಾರಗಳಿಗೆ ರಾತ್ರಿಯಲ್ಲಿ ಕಣ್ಣೀರು ಹಾಕಬೇಕಲ್ಲವಾ? ಹೌದ್ರಿ. ಇರ್ಲಿ, ತೊಂದರೆ ಇಲ್ಲ. ನಿನ್ನ ಮಕ್ಕಳಿಗೆ ಒಳ್ಳೇದಾಗುತ್ತೆ, ನಿಮಗೂ ಒಳ್ಳೇದಾಗುತ್ತೆ. ಬಟ್ ಆತನ ಹತ್ರ ಮಾತಾಡಿ ಆದ್ಮೇಲೆ ನಾನೊಂದು ಖಾತ್ರಿ ಹೇಳಬಲ್ಲೆ, ಇದು ಏನಾಗ್ಬೋದು ಅಂದಾಜು ಅಂತ. ಆಯ್ತಾ? ಅವ್ರ ಜೊತೆ ಮಾತಾಡ್ತೀನಿ. ಮನೆಯವ್ರು ಕೂಡ ಮಾತಾಡಿ ಹೇಳ್ರಿ ಗುರುಗಳೇ. ಆಗ್ಲಿ, ತೊಂದರೆ ಇಲ್ಲ, ನೀನ್ ಧೈರ್ಯವಾಗಿರು. ಗುರುಗಳೇ, ನಿಮ್ಮ ಇದು ನಾನು ಎಂದು ಮರೆಯಲ್ಲ ರೀ. ನೀನು ಇರುವ, ನಿನ್ನ ಮಕ್ಕಳಿಗೆ ತಾಯಿಯಾಗಿರು, ಗಂಡನಿಗೆ ಹೆಂಡತಿಯಾಗಿ, ಮನೆಗೆ ಸೊಸೆಯಾಗಿ ಜೀವಂತವಾಗಿರು. ಏನಾಗಬೇಕು ಅದಾಗುತ್ತೆ. ಜೀವಂತವಾಗಿರು. ಪ್ರಾಣ ಇದ್ರೆ ಇವತ್ತೆಲ್ಲ ನಾನು ಇದ್ದು ನಿಮ್ ಜೊತೆಗೆ ಮಾತಾಡಕ್ ಕಾರಣ ನನ್ ಮಕ್ಕಳೇ ರೀ. ನನ್ ಮಕ್ಕಳಿಂದಾನೇ ನಾನು ಇವತ್ತೇನಿ. ನಾವು ಮಾಡಿದ ತಪ್ಪಿಗೆ ಅವ್ರ ಅನುಭವಿಸ್ಬಾರ್ದಂತಾನೆ ನಾನು ಏನ್ರಿ ಎಷ್ಟೆಲ್ಲ ತ್ರಾಸಾಗಿ. ನಮ್ ತಪ್ಪು ಅವ್ರ ಜೊತೆಗೆ ಅಂತಂದ್ರೆ ಇರ್ಲವ. ಒಬ್ಬ ತಾಯಿಯಾಗಿ ಮಕ್ಕಳ ಕಾರಣಕ್ಕೆ, ಹೆಂಡತಿಯಾಗಿ ಗಂಡನ ಕಾರಣಕ್ಕೆ, ಸೊಸೆಯಾಗಿ ಆ ಕುಲದ ಕಾರಣಕ್ಕೆ ನಿನ್ನನ್ನು ನೀನು ನಿನ್ನದಲ್ಲದ ತಪ್ಪುಗಳಿಗೆ ತಲೆ ಹೊಡ್ಡಿಸ್ಕೊಂಡು ಜೀವಂತವಾಗಿದ್ದೀಯ. ಖಂಡಿತ ದೇವರು ನಿನ್ನ ಕರ್ಮಗಳು ಕಳಿಬೇಕಿದೆ. ಮತ್ತೆ ನಿನ್ನ ಮೇಲೆ ಯಾರು ಏನೇ ಅಪವಾದ ಮಾಡ್ಲವ, ನೀನು ಕಡೇ ಕ್ಷಣದವರೆಗೂ ಮಕ್ಕಳಿಗೆ ತಾಯಿಯಾಗಿ, ಗಂಡನಿಗೆ ಹೆಂಡತಿಯಾಗಿ ಅಂತರಂಗದಲ್ಲಿ ನಿಯತ್ತಾಗಿರು. ಹೊರಗಡೆ ಜನ ಏನಂದುಕೊಳ್ತಾರೋ ಅದು ನೀನು ತಡೆಯೋಕ್ಕಾಗಲ್ಲ. ಏನು ಮಾಡೋಕ್ಕಾಗುತ್ತೆ ಅದಕ್ಕೆ? ಏನಾದರೂ ಅಂದುಕೊಳ್ಳಿ. ಗುರುಗಳು ಹೇಳಿದ್ದಾರೆ ನನ್ನ ಬದುಕಿಗೂ. ಯಾಕಂದರೆ ನಮ್ಮದಲ್ಲದ ತಪ್ಪಿಗೆ ಅಥವಾ ನಮ್ಮವರ ತಪ್ಪಿಗೆ ನಾವು ತಲೆ ಕೊಡೋ ಸಮಯ ಬಂದಾಗ ಯಾರು ನಿಮಗೆ ಈ ಸ್ಥಿತಿಗೆ ತಂದ್ರಲ್ಲ ಅವ್ರು ನಿಮ್ಮ ತಲೆಯಲ್ಲಿರಬಾರ್ದಂತೆ ಭಗವಂತ ನಿಮ್ಮ ತಲೆಯಲ್ಲಿರಬೇಕು. ಅಪ್ಪ, ನಾನು ಏನೂ ಇಲ್ಲದೆ ಇದ್ರು ಈ ಸ್ಥಿತಿಗೆ ತಂದಲಯ್ಯ, ಇಲ್ಲಿಂದ ಇನ್ನೆಲ್ಲಿ ಕರ್ಕೊಂಡು ಹೋಗ್ತಿ ಅದು ನಿನಗೆ ಬಿಡ್ತೀನಿ. ಆದರೆ ಮನುಷ್ಯ ಬಹಳ ಆರಂಭದಿಂದ ಜಾಗೃತನಾಗಬೇಕಿದ್ದವನು ಕೊನೆಯಲ್ಲಿ ಬಂದು ಜಾಗೃತವಾದರೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅನ್ನೋಂಗಾಗುತ್ತಲ್ಲವ? ಹೌದು ಗುರುಗಳೇ. ಯಾವುದು ಕಾಲ ಮಿಂಚಿ ಹೋಗಿದೆಯೋ ಅದಕ್ಕೆ ಈ ಕ್ಷಣ
ಚಿಂತಿಸ್ತಾ ಕೂರಂಗಿಲ್ಲ. ಆದರೆ ಮಕ್ಕಳ ಬದುಕನ್ನು ರೂಪಿಸುವ ಹಂತದಲ್ಲಿ ನೀವಿನ್ನೂ ಪ್ರಾರಂಭದಲ್ಲಿ ಇದ್ದೀರಾ. ಇಲ್ಲಿ ಆ ಗಂಡನ ವಿಚಾರದಲ್ಲಿ ಮಾಡ್ಕೊಂಡು ಎಡವಟ್ಟನ್ನು ಮಕ್ಕಳ ವಿಚಾರದಲ್ಲಿ ಮಾಡ್ಕೊಳ್ಬೇಡಿ. ಆರಂಭದಿಂದಲೇ ಎಚ್ಚರವಾಗಿರಬೇಕು. ಆಯ್ತು ಗುರುಗಳೇ. ಧೈರ್ಯವಾಗಿರು. ನಾನು ಮಾತಾಡ್ತೀನಿ. ಒಂದು 3 ದಿನದೊಳಗಡೆ ನಿನಗೆ ಸಮಯ ಕೊಡಿಸ್ತೀನವ, ಆಯ್ತಾ? ಆಯ್ತ್ರಿ. ಈಗ ಕಳಿಸ್ಬೇಕ್ರಿ? ಈಗಲೇ ಕಳಿಸು, ಅವ್ರಿಗೆ ನಾನು ಕಳಿಸ್ತೀನಿ. ಈಗ ನಿನಗೆ ಈಗ ನೀನು ಒಂದು ಮೆಸೇಜ್ ಕಳಿಸ್ತೀಯಲ್ವಾ, ತಕ್ಷಣ ನಿನ್ಗೆ ಇನ್ನೊಂದು ಮೆಸೇಜ್ ಬರುತ್ತೆ. ಲಾಸ್ಟ್ 21 ನಂಬರ್, ಲಾಸ್ಟ್ 21 ಲಾಸ್ಟ್ ನಂಬರ್ ಇರುತ್ತೆ. ನಿಮಗೆ ವಾಪಸ್ ಈ ಕಡೆಯಿಂದ ರಿಪ್ಲೈ ಬರುತ್ತೆ. ಆ 21 ಲಾಸ್ಟ್ ನಂಬರ್ ಒಂದು ಮೆಸೇಜ್ ಮಾಡು, ಅವ್ರು ನಿನಗೆ ಸಮಯ ಕೊಡ್ತಾರೆ. ಫಸ್ಟ್ ಈ ನಂಬರಿಗೆ ಮಾಡು, ಈಗ ಮಾಡಿದೆಯಲ್ಲ ಈ ನಂಬರ್ಗೆ ವಾಟ್ಸಪ್ ಮಾಡು. ತಕ್ಷಣ ನಿನಗೆ ಇನ್ನೊಂದು ನಂಬರ್ ಕೊಡ್ತಾರೆ ಅವರೇ. ಆ ನಂಬರ್ಗೆ ಇನ್ನೊಂದು ವಾಟ್ಸಪ್ ಮಾಡಿದ್ರೆ ನಿಂಗೆ ಒಂದು 11 ಗಂಟೆಗೆ ಸಮಯ ಮಾಡಿಕೊಡ್ತಾರೆ. ಆಯ್ತು ಗುರುಗಳೇ. ಒಳ್ಳೇದಾಗ್ಲವ, ನೀನು ಚೆನ್ನಾಗಿ ಒಳ್ಳೇದಾಗಲಿ. ಶುಭವಾಗಲಿ. ನೋಡಿ, 50 ಲಕ್ಷ ಅಂದರೆ ಅಪ್ಪ ಓಲಿ 40 ಲಕ್ಷ ಅಂತಲೇ ಅಂದುಕೊಳ್ಳೋಣ. ಈಗ ಅವ್ರ ಪರಿಸ್ಥಿತಿ ಏನಿದೆಯೋ ನನಗೆ ಗೊತ್ತಿಲ್ಲ, ಬಟ್ ಆದರೂ ನಾನು ಹೇಳೋದು ಇದು ಭಾಳ ದೊಡ್ಡ ಅಪರಾಧ. ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಹೊರಗಡೆ ನಿಮ್ಗೆ ಒಳ್ಳೆ ಹೆಸರಿದೆ ಅಂತಲೋ, ಅಥವಾ ನಾವು ಸಾಲ ಮಾಡಿ ಆದರೂ ನಾವು ದೊಡ್ಡವರು ಅನ್ಸ್ಕೊಳ್ಬೇಕು ಅಂತಲೋ, 4-6 ಜನ ಮುಂದೆ ನಾವು ದೊಡ್ಡವರು ಅನ್ಸ್ಕೊಳ್ಳೋಕೆ ಹೋಗಿ ಈ ರೀತಿ ತುಂಬ ಮೈ ಮೇಲೆ ಸಾಲಗಳನ್ನ ಎಳ್ಕೊಂಡು ನೀವು ದುಃಖ ಪಡೋದಲ್ಲದೆ ಮನೆಯಲ್ಲಿರೋರು ಎಲ್ಲರೂ ಗೋಳುಕೊಂಡು ಯಾವ ನರಕಕ್ಕೆ ಹೋಗಬಲ್ಲಿರಿ? ನನ್ನ ಪ್ರಕಾರ ಅದು ಆಗೋದು ಬೇಡ. ದಯವಿಟ್ಟು ನಿಮ್ಮ ಶಕ್ತಾನುಸಾರವಾಗಿ ಬದುಕಿ. ಕೋಟಿ ಇದೆಯಾ ಅದಕ್ಕೆ ತಕ್ಕಂಗೆ ಬದುಕಿ, ಲಂಗೋಟಿ ಇದೆಯಾ ಅದಕ್ಕೆ ತಕ್ಕಂಗೆ ಬದುಕಿ. ಕೋಟಿಯೋ ಲಂಗೋಟಿಯೋ ಎರಡೂ ತಪ್ಪಲ್ಲ. ನಮ್ಮ ಪಾಲಿಗೆ ಬಂದಿದ್ದು ಪಂಚಾಮೃತ. ಮನುಷ್ಯ ಪ್ರತಿಷ್ಠೆಗೆ ಬಿದ್ದುಬಿಟ್ಟಿದ್ದಾನೆ, ಸಾಲ ಮಾಡಿ ಆದರೂ ತುಪ್ಪ ತಿನ್ನಬೇಕು ಅಂತ. ನೋಡಿ, ನನಗೀಗ ಇದೆಲ್ಲ ಅರ್ಥವಾಗುತ್ತೆ. ಇತ್ತೀಚೆಗೆ ಸರಳತೆಗಿಂತ ಭಾಳ ದೊಡ್ಡ ತಪಸ್ಸಿಲ್ಲ. ಸರಳವಾಗಿರಿ, ನಿಮ್ಮ ಪಾಲಿಗೆ ಬಂದದ್ರಲ್ಲಿ ಆನಂದವಾಗಿರಿ. ಅವ್ರಂಗವರೇ ನಾನು ಯಾಕೆ ಹಿಂಗೆ ಇದ್ದೀನಿ ಅಂತ ನೀವು ಅಂದುಕೊಳ್ಳೇಬೇಡಿ. ಅವ್ರ ಪಾಲಿಗೆ ಬಂದಿದ್ದ ಅವ್ರದ್ದು, ನಿಮ್ಮ ಪಾಲಿಗೆ ಬಂದಿದ್ದು ನಿಮ್ಮದು. ನೋಡಿ ಪಾಪ, ಈ ಹೆಣ್ಮಗಳಿಗೆ ಯಾರಿಗೆ ಹೇಳ್ಕೊಳ್ತಾರೆ? ಹೇಳಿದ್ರೆ ಗಂಡನ ಮರ್ಯಾದೆ ತ್ರಿಶಂಕು ಸ್ಥಿತಿ ಆಗ್ಬಿಟ್ಟಿದೆ ಈಕೆ ಕತೆ. ಒಳ್ಳೆದಾಗ್ಲವಾ?